ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 564ನೇ ಕಂತಿಗೆ ನಿಮಗೆ ಸ್ವಾಗತ. ಟ್ರಂಪ್ ಮತ್ತು ಮೋದಿ ಒಪ್ಪಂದ ಆದಮೇಲೆ ಭಾರತದಲ್ಲಿ ದೊಡ್ಡ ಕೋಲಾಹಲವೇ ನಡೆದಿದೆ. ಸುಮಾರಷ್ಟು ಚರ್ಚೆಗಳು ಅದರ ಸುತ್ತ ಈಗಾಗಲೇ ಹೇಗೆ ಮೋದಿ ಸರ್ಕಾರ ಭಾರತದ ಒಟ್ಟಾರೆ ಭವಿಷ್ಯವನ್ನು ಮತ್ತು ಭಾರತೀಯರ ವರ್ತಮಾನವನ್ನು ಅಮೇರಿಕಾಗೆ ಮಾರ್ಕೊಂಡಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಅಧ್ಯಯನಪೂರ್ಣವಾದಂಥ ವರದಿಗಳು ಬರ್ತಾ ಇದ್ದಾವೆ. ಇವೆಲ್ಲ ಇದ್ದರೂ ಕೂಡ ಮೊನ್ನೆ ಮತ್ತೆ ನರೇಂದ್ರ ಮೋದಿಯವರು ಹೇಳಿಕೆಯನ್ನು ಕೊಟ್ಟು, ನಾವು ಈ ಒಪ್ಪಂದವನ್ನು ನಮ್ಮ ಶಕ್ತಿಯ ಆಧಾರದಲ್ಲಿ ಮಾಡಿದ್ದೇವೆ, ಫ್ರಮ್ ದಿ ಪೊಸಿಷನ್ ಆಫ್ ಸ್ಟ್ರೆಂತ್. ಸೊ ಈಗ ನಮಗೆ ಯಾರ ಜೊತೆ ಬೇಕಾದರೂ ಏನು ಬೇಕಾದ್ರೂ ಬಾರ್ಗೇನ್ ಮಾಡ್ಬೋದು, ಸಮಾನ ಸ್ಕಂದರಾಗಿದ್ದೀವಿ ನಾವು ಅಮೇರಿಕದ ಜೊತೆ ಅಂತೇಳಿ ಮತ್ತೆ ಅದರ ಬಗ್ಗೆ ಸಾಕಷ್ಟು ಊಹಾಪೋಹಗಳನ್ನು ಸುಳ್ಳುಗಳನ್ನು ಬಿತ್ತಲಿಕ್ಕೆ ಪ್ರಯತ್ನಪಟ್ಟರು. ನಾವು ನೋಡಿದ್ದೀವಿ ಕಳೆದ ಮೋದಿ ಸರ್ಕಾರ ಬಂದಾಗಲಿಂದಲೂ ಕೂಡ, ಅದರಲ್ಲೂ ವಿಶೇಷವಾಗಿ ಎರಡನೇ ಸತಿ ಟ್ರಂಪ್ ಅಧಿಕಾರಕ್ಕೆ ಬಂದಾಗ ತನಗೊಂದು ಭೇಟಿ ಕೊಡಿ ಅಂತ ಅಂದ್ಬಿಟ್ಟು ಅಂಗಲಾಚಿಕೊಂಡು ಮೋದಿಯವರು ಬೇಡ್ಕೋಬೇಕಾಯಿತು. ಅದನ್ನು ಕೂಡ ಒಂಥರ ಭಿಕ್ಷೆಗೆ ಕೊಟ್ಟಂತೆ ಭೇಟಿಯನ್ನು ಕೊಟ್ಟರು ಎರಡನೇ ಸತಿ ಅಧ್ಯಕ್ಷರಾದ ಮೇಲೆ. ಅದಾದ ನಂತರದಲ್ಲಿ ಉದ್ದಕ್ಕೂ ಕೂಡ ತಾನು ಹೇಳ್ದಂಗೆ ಭಾರತ ಕೇಳಬೇಕು, ಇಲ್ಲ ಅಂತಂದರೆ ನಾವು ಸ್ನೇಹಿತರು ಅಂತಂದ್ಬಿಟ್ಟು ಯಾವುದು ಮುಲಾಜು ನೋಡಲ್ಲ ಅಂತಂದರು. ಅದಾದ ನಂತರದಲ್ಲಿ ಆಪರೇಷನ್ ಸಿಂಧೂರ ಆದಾಗ ಇದುವರೆ ತನಕ ಏನಿಲ್ಲ ಅಂದರೂ ಒಂದು 65 ಸತಿ ನಾನೇ ಯುದ್ಧವನ್ನು ನಿಲ್ಲಿಸಿದ್ದೀನಿ ಅಂತ ಹೇಳ್ತಾ ಬಂದರು. ಇದುವರೆ ತನಕ ನಮ್ಮ ಭಾರತದ ಪ್ರಧಾನಿಗೆ ಇಂಥ ದೊಡ್ಡ ಭಾರತಕ್ಕೆ ಇಲ್ಲ, ಟ್ರಂಪ್ ಹೇಳ್ತಿರೋದು ಸುಳ್ಳು ಅಂತ ಹೇಳಲಿಕ್ಕಾಗ್ತಿಲ್ಲ. ಅಷ್ಟು ಮಾತ್ರ ಅಲ್ಲ, ಬೇರೆ ಯಾವ ದೇಶಕ್ಕೂ ಮಾಡದಿರೋವಂಥ ಅಪಮಾನವನ್ನು ಭಾರತಕ್ಕೆ ಮಾಡ್ತಾ ಇದ್ದಾರೆ. ಭಾರತದಿಂದ ಅಕ್ರಮವಾಗಿಯೇ ಹೋಗಿರುವಂಥ ಅಮೇರಿಕಾಗೆ ಹೋದಂಥ ಭಾರತೀಯರನ್ನ ಹೆಡೆಮುರಿ ಕೊಟ್ಟು ವಿಮಾನದಲ್ಲಿ ಒಳ್ಳೆ ಗುಲಾಮರ ಥರ ವಾಪಸ್ ಕಳಿಸ್ತಾ ಇದ್ದಾರೆ. ಯಾವ ಸ್ನೇಹವು ಯಾವ ಸಮಾನ ಸ್ಕಂದರ ಜೊತೆಯೂ ಕೂಡ ಈ ಥರ ನಡ್ಕೊಳ್ಳೋದಿಲ್ಲ ಯಾರೂ ಕೂಡ. ಇನ್ನು ವಾಣಿಜ್ಯ ಒಪ್ಪಂದ ಅಂತೂ ಕೂಡ ಭಾರತ ಮತ್ತು ಮೋದಿ ಕಾಲದ ಭಾರತ ಟ್ರಂಪ್ ಜೊತೆ ಇರುವ ಸಂಬಂಧ ಒಂದು ವಸಾಹತು ಸಂಬಂಧ. ಬ್ರಿಟಿಷರ ಕಾಲದಲ್ಲಿ ಭಾರತವನ್ನು ಹೆಂಗೆ ನಡೆಸ್ಕೊಂಡ್ರೋ ಅಮೇರಿಕ ಭಾರತವನ್ನು ಹಂಗೆ ನಡೆಸ್ಕೊಳ್ತಿದೆ ಅನ್ನೋದಕ್ಕೆ ಈ ಒಂದು ವಾಣಿಜ್ಯ ಒಪ್ಪಂದವೇ ಎದ್ದು ಕಾಣುವ ರೀತಿ ಎಲ್ಲವನ್ನು ತೋರಿಸ್ಕೊಡ್ತಾ ಇದೆ. ಒಂದು ಉದಾಹರಣೆಗೆ 2025ರಲ್ಲಿ ನಮ್ಮ ಸರಕುಗಳ ಮೇಲೆ ಬರೀ 3% ಅಷ್ಟು ಸುಂಕವನ್ನು ವಿಧಿಸ್ತಾ ಇದ್ದರು, ಅವರಿಗೆ 18% ವಿಧಿಸ್ತೀನಿ ಅಂತ ಓಪನ್ ಆಗಿ ಹೇಳಿದ್ದಾರೆ. ನಾವು 37% ಅಷ್ಟು ಕೃಷಿ ಸರಕುಗಳ ಮೇಲೆ ವಿಧಿಸ್ತಾ ಇದ್ವಿ, ಅದನ್ನು 0ಗೆ ಇಳಿಸ್ತೀವಿ ಅಂತ ಹೇಳ್ತಿದ್ದಾರೆ. ಯಾವ ಸಮಾನ ಸ್ಕಂದತೆ ಇದೆ ಇದರಲ್ಲಿ? ಇವೆಲ್ಲವೂ ಹಸಿ ಸುಳ್ಳು ಅಂತಂದ್ಬಿಟ್ಟು ತುಂಬ ಸ್ಪಷ್ಟವಾಗ್ತಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನರೇಂದ್ರ ಮೋದಿಯವರು ಈ ದೇಶಕ್ಕೆ ಮಾಡಿರುವ ಅತಿ ದೊಡ್ಡ ದ್ರೋಹ ಅಂತಂದರೆ, ಕಳೆದ 75 ವರ್ಷದಲ್ಲಿ ಯಾವುದೇ ಸರ್ಕಾರಗಳ ಅಧಿಕಾರಕ್ಕೆ ಬಂದರೂ ಕೂಡ, ಕಾಂಗ್ರೆಸ್ದಿರ್ಬೋದು, ಇದೇ BJPಯ ವಾಜಪೇಯಿ ನೇತೃತ್ವದ ಸರ್ಕಾರ ಇರ್ಬೋದು, ಮೋದಿಯವರ ಮೊದಲನೇ ಟರ್ಮ್ನ 2ನೇ ಟರ್ಮ್ನ ಸರ್ಕಾರವೇ ಆಗಿರ್ಬೋದು, ಯಾರೂ ಕೂಡ ಭಾರತದ ಕೃಷಿಯನ್ನು ಅಪಮಾನಕಾರಿ ಷರತ್ತುಗಳೊಂದಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ತೆಗೆದಿಟ್ಟಿರಲಿಲ್ಲ. ಯಾಕಂದರೆ ಭಾರತ 140 ಕೋಟಿ ಜನ ಇರುವಂತಹ ದೇಶ, 80 ಕೋಟಿಗೂ ಹೆಚ್ಚು ಜನ ಕೃಷಿಯನ್ನೇ ಆಧರಿಸ್ಕೊಂಡಿದ್ದಾರೆ. ಇಂಥ ದೊಡ್ಡ ದೇಶಕ್ಕೆ ನಮ್ಮದೊಂದು ದೊಡ್ಡ ಬೃಹತ್ ನಾಗರಿಕತೆ ಇತಿಹಾಸವುಳ್ಳಂಥ ಒಂದು ದೇಶ. ಕೃಷಿ ಅನ್ನೋದು ನಮ್ಮ ದೇಶವೇ ಇಡೀ ಜಗತ್ತಿನಲ್ಲಿ ಅತಿ ಪುರಾತನವಾದಂಥ ದೇಶವೂ ಕೂಡ. ಇಂಥ ದೇಶದಲ್ಲಿ ಅದರಲ್ಲೂ ಮಾರುಕಟ್ಟೆ ಆರ್ಥಿಕತೆ ಬಂದ ಮೇಲೆ, ವಿಶೇಷವಾಗಿ ಅಮೇರಿಕ ಅಥವಾ OECD ದೇಶಗಳು ಅಂತೇನು ಹೇಳ್ತಾರೆ, ಒಂದು ಬಂಡವಾಳಶಾಹಿ ಮುಂದುವರೆದಿರುವಂಥ ದೇಶಗಳು ತಮ್ಮ ದೇಶಕ್ಕೆ, ತಮ್ಮ ದೇಶದ ರೈತರಿಗೆ ಸಿಕ್ಕಾಪಟ್ಟೆ ಅವರಿಗೆ ಸಬ್ಸಿಡಿಗಳನ್ನು ಕೊಟ್ಟು ಅಗ್ಗದ ದರದಲ್ಲಿ ಅವರ ಸರಕುಗಳು ಉತ್ಪಾದನೆ ಆಗೋ ಥರ ಮಾಡಿ ನಮ್ಮ ದೇಶದ ಮಾರುಕಟ್ಟೆ ಮೇಲೆ ಅವರು ಉತ್ಪಾದನೆ ಮಾಡಿದ ಸರಕುಗಳನ್ನೆಲ್ಲ ಡಂಪ್ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಇದರಿಂದ ಭಾರತವನ್ನು ರಕ್ಷಿಸ್ಕೊಳ್ಬೇಕು ಅನ್ನುವಂಥದ್ದು ಭಾರತದ ರೈತಾಪಿ ಬೃಹತ್ ಹೋರಾಟ ಮಾಡ್ಕೊಂಡು ಬಂದಿರುವಂಥದ್ದು. ಉದಾಹರಣೆಗೆ WTO ಒಪ್ಪಂದ ನಡೆದಾಗಲೂ ಕೂಡ ಭಾರತಕ್ಕೆ ವಿಶೇಷವಾದಂಥ ರಿಯಾಯಿತಿಗಳನ್ನು ಕೊಡಲೇಬೇಕು ಅಂತೇಳಿ ಭಾರತದ ರೈತಾಪಿ WTOಯಿಂದನೇ ಹೊರಗಡೆ ಬಂದು ಇಂಥ ದೊಡ್ಡ ರೀತಿಯಲ್ಲಿ ಹೋರಾಟ ಮಾಡಿದ್ರು. ಭಾರತವನ್ನು ಮಾರಾಟ ಮಾಡುವುದಕ್ಕೆ ಆವಾಗ PV ನರಸಿಂಹರಾವ್ ನೇತೃತ್ವದಲ್ಲೇ ಕಾಂಗ್ರೆಸ್ನ ಸರ್ಕಾರಗಳು ಪ್ರಯತ್ನ ಮಾಡಿದ್ವು, BJP ಅದಕ್ಕೆ ಸಹಕರಿಸ್ತಿತ್ತು. ಅವರು ಕೂಡ ಮಾಡೋಕ್ಕಾಗದಿರೋಷ್ಟರ ಮಟ್ಟಿಗೆ ಭಾರತದ ರೈತಾಪಿ ಹೋರಾಟ ಮಾಡ್ಕೊಳ್ತಾ ಬಂದಿತ್ತು. ಮತ್ತು ಒಂದು ವೇಳೆ ಈ ರೀತಿ ಏನಾದರೂ ಭಾರತದ ಕೃಷಿಯನ್ನು ತೆಗೆದಿಟ್ಟರೆ ಸುಮಾರು 80 ಕೋಟಿ ಜನರ ಬದುಕು ಬೀದಿ ಪಾಲಾದರೆ ಅದು ಉಂಟು ಮಾಡಬಹುದಾದಂಥ ಸಾಮಾಜಿಕ ಸಂಕ್ಷೋಭೆ ಏನು? ಇನ್ಫ್ಯಾಕ್ಟ್ ಆ ರೀತಿ ಹಂತವಾಗಿ ಕೆಲವು ಸರಕುಗಳನ್ನು, ಕೆಲವು ಉತ್ಪಾದನೆಯನ್ನು ಮಾತ್ರ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ WTO ಷರತ್ತಿಗೆ ಒಳಪಟ್ಟು ಕಾಂಗ್ರೆಸ್ ಸರ್ಕಾರವೇ ತೆಗೆದಿರ್ತಾ ಬರ್ತಿರೋ ಕಾರಣಕ್ಕಾಗಿ 1995 ಮತ್ತು 2015 ನಡುವೆ ಭಾರತದಲ್ಲಿ 4.5 ಲಕ್ಷ ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರು. ಕೇವಲ ಸಣ್ಣ ಪುಟ್ಟ ರೈತರಲ್ಲ, ಕೇವಲ ಒಣ ಬೇಸಾಯ ಮಾಡ್ತಿದ್ದಂಥ ರೈತರಲ್ಲ, ನೀರಾವರಿ ಪ್ರದೇಶದಲ್ಲಿ ವಾಣಿಜ್ಯ ಬೆಳೆಗಳನ್ನು ಬೆಳೀತಿದ್ದಂಥ ರಬ್ಬರು, ಕಾಫಿ, ಸೂರ್ಯಕಾಂತಿ ಹೂವು, ಎಣ್ಣೆಕಾಳುಗಳು, ಬೀಜಗಳು, ಹತ್ತಿ,
ಎಲ್ಲವನ್ನು ಎಲ್ಲ ಕ್ರಾಪ್ಗಳು ಯಾವ್ಯಾವ ಬೆಳೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದ ಅಗ್ಗದ ದರಗೆ ಬೇರೆ ಬೆಳೆಯನ್ನು ನಾವು ಆಮದು ಮಾಡಿಕೊಂಡ್ವೋ ಆಗ ಈ ದೇಶದ ರೈತ ಯಾವ ಬೆಳೆಯನ್ನು ಬೆಳೀತಿದ್ರೋ ಆ ಬೆಳೆಯನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಬೆಲೆಯೊಂದಿಗೆ ಸ್ಪರ್ಧಿಸಲಾಗದಿರ ಆ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು 4.5 ಲಕ್ಷ ಜನ. ಹೀಗಾಗಿ ಭಾರತದ ಮಾರುಕಟ್ಟೆಯನ್ನು, ವಿಶೇಷವಾಗಿ ಭಾರತದ ಕೃಷಿಯನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ತೆಗೆದಿಡಬಾರದು ಅನ್ನೋದೊಂದು ಎಲ್ಲ ಸರ್ಕಾರಗಳು ನಡ್ಕೊಂಡು ಬಂದಿದ್ದರೂ ಕೂಡ ಎಲ್ಲ ಸರ್ಕಾರಗಳು ನಾನು ಈಗಾಗಲೇ ಹೇಳಿದಾಗೆ ಅಲ್ಪ ಸ್ವಲ್ಪ ತೆಗೆದಿಡ್ತಾನೆ ಬಂದರು. ಆದರೆ ಈಗ ಮೋದಿ ಸರ್ಕಾರ ಈ ವಾಣಿಜ್ಯ ಒಪ್ಪಂದದ ಮೂಲಕ ಯಾವ ಪ್ರಮಾಣದಲ್ಲಿ ನಮ್ಮ ಇಡೀ ಕೃಷಿಯನ್ನು ಅಮೇರಿಕಾದ ಮಾರುಕಟ್ಟೆಗೆ, ಐರೋಪ್ಯ ದೇಶಗಳ ಮಾರುಕಟ್ಟೆಗೆ ತೆಗೆದಿಟ್ಟಿದೆ ಅಂತಂದರೆ ಭಾವಿ ಭಾರತದಲ್ಲಿ ರೈತಾಪಿಗಳ ಬದುಕು ಅತ್ಯಂತ ದುಸ್ತರವಾಗುವುದು, ಆತ್ಮಹತ್ಯೆಗಳು ಜಾಸ್ತಿ ಆಗುವುದು, ಸಂಕ್ಷೋಭೆ ಜಾಸ್ತಿ ಆಗುವುದು, ರೈತರ ಬದುಕು ಬೀದಿ ಪಾಲಾಗುವಂಥದ್ದು ನಿಸ್ಸಂಶಯ. ಅಂಥ ದ್ರೋಹವನ್ನು ಭಾರತದ ರೈತಾಪಿಗೆ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಇದು ಊಹಾಪೋಹದ ಮಾತಲ್ಲ. ತಮ್ಮ ಪರದೆಯ ಮೇಲೆ ಭಾರತ ಮತ್ತು ಅಮೇರಿಕದ ಜಂಟಿ ಒಪ್ಪಂದದ ಹೇಳಿಕೆ ಬರುತ್ತೆ, ತಾವು ಅದನ್ನು ನೋಡ್ಬೋದು. ಹಾಗೆಯೇ ಫೆಬ್ರವರಿ 6ಕ್ಕೆ ಭಾರತ ಅಮೇರಿಕಾದ ವಾಣಿಜ್ಯ ಒಪ್ಪಂದದ ಚೌಕಟ್ಟುಗಳ ಬಗ್ಗೆ ಪೂರ್ವಭಾವಿ ಒಪ್ಪಂದದ ಒಂದು ಹೇಳಿಕೆ ಬಂತು. ಅದಾದ ನಂತರ 2 ದಿವಸದಲ್ಲಿ ಅದನ್ನು ಇನ್ನೂ ವಿವರಣೆ ಮಾಡೋ ರೀತಿಯಲ್ಲಿ ಅಮೇರಿಕಾದವರು ಒಂದು ಫ್ಯಾಕ್ಟ್ ಶೀಟ್ ಕೂಡ ತಂದರು. ಅದರ 1-2 ಪ್ಯಾರವನ್ನು ತಮ್ಮ ಗಮನಕ್ಕೆ ತರ್ತೀನಿ. ಯಾವ ರೀತಿ ಈ ಒಪ್ಪಂದ ಅಸಾಧಾರಣವಾಗಿದೆ ಅಂತಂದ್ಬಿಟ್ಟು ಅಮೇರಿಕಾದವರು ಇದನ್ನು ಹೊಗಳ್ತಾ ಇದ್ದಾರೆ. ಇನ್ಫ್ಯಾಕ್ಟು ಇದ್ರ ಬಗ್ಗೆ ನಾವು ಡೀಟೇಲಾಗಿ ಮತ್ತೊಂದು ಎಪಿಸೋಡ್ನ ಮಾಡಿದ್ವಿ, ತಾವು ಅದನ್ನು ನೋಡಿರ್ತೀರಿ. ಅದರಲ್ಲಿ ಅಮೇರಿಕಾದ ಕೃಷಿ ಕಾರ್ಯದರ್ಶಿ ಟ್ರಂಪ್ನ ಅಭಿನಂದಿಸ್ತಾ ಈ ಮೂಲಕ ಇಡೀ ಭಾರತದ ಮಾರುಕಟ್ಟೆಯನ್ನು ಅಮೇರಿಕಾದ ರೈತರಿಗೆ ತೆಗೆದಿಟ್ಟು ಅಮೇರಿಕಾದ ರೈತರ ಮನೆಗಳಲ್ಲಿ ಹಣದ ಹೊಳೆಯನ್ನು ಹರಿಸುವುದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಸ್ಪಷ್ಟವಾದ ಹೇಳಿಕೆಯನ್ನು ಕೊಟ್ಟಿದ್ದರು ಈ ಒಪ್ಪಂದ ಆದ ಮರುದಿನವೇ. ಅದು ಹೇಗೆ ಅಂತಂದರೆ ಆ ಫ್ಯಾಕ್ಟ್ ಶೀಟಲ್ಲಿರುವಂತಹ ಪ್ಯಾರಾ ತಮ್ಮೆದುರಿಗೆ ಓದ್ತೀನಿ. ದ ಕೀ ಟರ್ಮ್ಸ್ ಆಫ್ ದಿ ಅಗ್ರಿಮೆಂಟ್ ಇನ್ಕ್ಲೂಡ್, ಇದು ಜಾಯಿಂಟ್ ಸ್ಟೇಟ್ಮೆಂಟಲ್ಲೂ ಇದೆ, ಇಂಡಿಯಾ ವಿಲ್ ಎಲಿಮಿನೇಟ್ ಆರ್ ರೆಡ್ಯೂಸ್ ಟ್ಯಾರಿಫ್ ಆನ್ ಆಲ್ US ಇಂಡಸ್ಟ್ರಿಯಲ್ ಗೂಡ್ಸ್ ಆ್ಯಂಡ್ ಎ ವೈಡ್ ರೇಂಜ್ ಆಫ್ US ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್. ಈ ರೀತಿಯ ಒಪ್ಪಂದ ಒಂದು ಪರದೇಶದ ವೈಡ್ ರೇಂಜ್, ವಿಸ್ತೃತವಾದಂಥ ಅಮೇರಿಕಾದ ಆಹಾರ ಮತ್ತು ಕೃಷಿ ಸರಕುಗಳಿಗೆ, ಯಾವ್ಯಾವುದು, ಇನ್ಕ್ಲೂಡಿಂಗ್ ಡ್ರೈಡ್ ಡಿಸ್ಟಿಲ್ಸ್ ಗ್ರೈನ್ಸ್, DDG ಅಂತಾರೆ, ಅದೇನು ಅಂತ ಆಮೇಲೆ ಚರ್ಚೆ ಮಾಡೋಣ, ರೆಡ್ ಸೋರ್ಗಮ್ ಅಂತಂದರೆ ಜೋಳ, ಟ್ರೀ ನಟ್ಸ್ ಅಂದರೆ ಬಾದಾಮಿ, ಪಿಸ್ತಾ ಈ ಥರದವು, ಫ್ರೆಶ್ ಆ್ಯಂಡ್ ಪ್ರೊಸೆಸ್ಡ್ ಫ್ರೂಟ್ ಹಣ್ಣುಗಳು ಮತ್ತು ಸಂಸ್ಕರಿತವಾದಂಥ ಹಣ್ಣು ಉತ್ಪನ್ನಗಳು, ಸೋಯಾಬೀನ್ ಎಣ್ಣೆ, ವೈನ್ ಮತ್ತು ಸ್ಪಿರಿಟ್ಗಳು ಆ್ಯಂಡ್ ಅಡಿಷನಲ್ ಪ್ರಾಡಕ್ಟ್ಸ್, ಇನ್ನಿತರ ಹೆಚ್ಚುವರಿ ಉತ್ಪನ್ನಗಳು. ಈ ರೀತಿ ವಿಶೇಷವಾಗಿ ಅಮೇರಿಕಾ ವಾಣಿಜ್ಯ ಭಾರತದ ಆ ರೀತಿ ನೋಡಿದ್ರೆ 2025 ಫೆಬ್ರವರಿಯಿಂದಲೂ ಕೂಡ ಈ ಒಪ್ಪಂದ ಚರ್ಚೆನಲ್ಲಿತ್ತು. 2-3 ತಿಂಗಳಿಗೆ ಬೇರೆ ದೇಶಗಳ ಜೊತೆ ಒಪ್ಪಂದ ಆಗೋಗ್ತಾ ಇತ್ತು. ಭಾರತದ ಜೊತೆ ಯಾಕೆ ಅಮೇರಿಕಾ ಒಪ್ಪಂದ ಕುದುರ್ಕೊಳ್ಳಿಲ್ಲ ಅಂತಂದರೆ, ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕೃಷಿ ಮತ್ತು ಡೈರಿ, ಪಶುಸಂಗೋಪನಾ, ಈ ಹಾಲು ಹೈನುಗಾರಿಕೆಗೆ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ಈ ಒಪ್ಪಂದ ಒಂದು ಅಡ್ಡಕ್ಕೆ ನಿಂತ್ಕೊಂಡಿತ್ತು. ಯಾಕಂದರೆ ಭಾರತದ ಕೃಷಿಯನ್ನು ಸಂಪೂರ್ಣವಾಗಿ ತೆಗೆದಿಡಬೇಕು ಅನ್ನೋದು ಅಮೇರಿಕದ ಒತ್ತಡ ಇತ್ತು. ಆದರೆ ಭಾರತದ ಕೃಷಿಯನ್ನು ಹಂಗೆ ತೆಗೆದಿಟ್ಟರೆ ಅಮೇರಿಕಾದಲ್ಲಿ ಏನಪ್ಪ ಅಂದರೆ, ಅಮೇರಿಕಾದ ಜನಸಂಖ್ಯೆ 35-40 ಕೋಟಿ ಇದ್ದರೂ ಕೂಡ ಅದರ 1% ಜನ ಮಾತ್ರ ಇರ್ತಾರಲ್ಲಿ ಕೃಷಿನಲ್ಲಿ. ಹಬ್ಬ ಅಂದರೆ 1 ಕೋಟಿ ಜನ. ಅಲ್ಲಿ ಭಾರತದಷ್ಟೇ ವಿಸ್ತೀರ್ಣ ಇರುವ, ಹೆಚ್ಚು ಕಡಿಮೆ ಅಷ್ಟೇ ವಿಸ್ತೀರ್ಣ ಇರುವಂತಹ ದೇಶ ಆದರೂ ಕೂಡ ತಲಾವಾರು ಹಿಡುವಳಿ ನಮ್ಮಲ್ಲಿ 1 ಎಕರೆ 1.5 ಎಕರೆ ಆದರೆ ಅಲ್ಲಿ 250 ಹೆಕ್ಟೇರ್ ಇರುತ್ತೆ. 250 ಹೆಕ್ಟೇರ್ ಅಂದರೆ ಹೆಚ್ಚು ಕಡಿಮೆ 700 ಎಕರೆ 800 ಎಕರೆ. ಅದೊಂದು ಕಾರ್ಪೊರೇಷನ್, ಕಂಪನಿಗಳ ಥರ ಅಲ್ಲಿ ಕೃಷಿ ನಡೆಯುತ್ತೆ. ಅಲ್ಲೊಂದು ಕಾರ್ಪೊರೇಟ್ ಅಗ್ರಿಕಲ್ಚರ್ ನಡೆಯುತ್ತೆ. ಯಂತ್ರಗಳಲ್ಲಿ ಬಿತ್ತಾರೆ, ವಿಮಾನದಲ್ಲಿ ನಾಶಕ ಸಿಂಪಡಣೆ ಮಾಡ್ತಾರೆ, ಯಂತ್ರಗಳಲ್ಲಿ ಕತ್ತರಿಸ್ತಾರೆ, ಮಾರುಕಟ್ಟೆನಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಮಾರ್ತಾರೆ. ಆ ಅಮೇರಿಕಾದ ಕೃಷಿಯೇ ಬೇರೆ. ಅಮೇರಿಕಾದ ಆ 1% ಜನರ ಹಿತಾಸಕ್ತಿಯನ್ನೂ ಕೂಡ ಈಗ ಟ್ರಂಪ್ ಕಾಪಾಡ್ತಿದ್ದಾನೆ. ಆದರೆ ಭಾರತದಲ್ಲಿ ಆ ರೀತಿಯಲ್ಲ. ಇಲ್ಲಿ ಸಣ್ಣ ಪುಟ್ಟ ಹಿಡುವಳಿ ಇರುವ ರೈತರ ಹೆಚ್ಚು, 80% ನಮ್ಮ ರೈತಾಪಿ 5 ಎಕರೆಗಿಂತ ಕಡಿಮೆ ಹಿಡುವಳಿ ಇರುವಂಥದ್ದು. ಅಂಥವರು ಈಗ ಅಮೇರಿಕದ ಜೊತೆ ಪೈಪೋಟಿ ಮಾಡಬೇಕು. ಇಂಥ 80 ಕೋಟಿ ಜನರ ಆಸಕ್ತಿ ಇರುವಂತಹ ಒಂದು ಕ್ಷೇತ್ರವನ್ನು ಹಾಗೆ ಸುಲಭವಾಗಿ ತೆಕ್ಕೊಡೋಕ್ಕೆ ಬರೋದಿಲ್ಲ ಅನ್ನೋದೇ ಒಪ್ಪಂದಕ್ಕೆ ಅಡ್ಡಿಯಾಗಿದ್ದಿದ್ದು ಇಷ್ಟು ತಿಂಗಳುಗಳ ಕಾಲ. ಆದರೆ ದಿಢೀರನೆ
ಅಮೇರಿಕದ ಒತ್ತಡಕ್ಕೆ ಸಂಪೂರ್ಣವಾಗಿ ಮಣಿದು, ಈಗಾಗಲೇ ನಾನು ನಿಮಗೂ ಓದ್ದಂಗೆ ಆಹಾರ, ಕೃಷಿ ಸರಕುಗಳು ಯಾವ್ಯಾವುದು, ಡ್ರೈಡ್ ಡಿಸ್ಟಿಲರ್ ಗ್ರೈನ್ಸ್, ಜೋಳ, ಬಾದಾಮಿ, ಪಿಸ್ತಾ, ಹಣ್ಣು, ಇತರ ಹಣ್ಣು ಉತ್ಪನ್ನಗಳು, ಸೋಯಾಬೀನ್ ಆಯಿಲು, ವೈನು, ಸ್ಪಿರಿಟ್ಟು ಮತ್ತು ಇತರ ಕೃಷಿ ಸರಕುಗಳು. ಈ ಇತರ ಕೃಷಿ ಸರಕುಗಳು ಅಂದರೆ ಹೆಂಗಪ್ಪ ಅಂತಂದರೆ, ಪೊಲೀಸರು ಯಾವುದಾದ್ರೂ ಒಂದು ದೊಡ್ಡ ಜನರು ರೈತಾಪಿಗಳು ಹೋರಾಟ ಮಾಡಿದ್ರೆ ಹೇಗೆ ಎದುರಿಸ್ಬೇಕು ಅಂತ FIR ಮಾಡ್ತಾರೆ ಅಂದರೆ, ಒಂದು 10 ಜನರನ್ನು ಅರೆಸ್ಟ್ ಮಾಡ್ತಾರೆ ಆ್ಯಂಡ್ 1000 ಅದರ್ಸ್, ಇನ್ನು 1000 ಇತರರು ಅಂತ ಬರೆದು ಬಿಡ್ತಾರೆ. ಯಾರನ್ನು ಬೇಕಾದ್ರೂ ತೆಗೆದು ಯಾವಾಗ ಬೇಕಾದರೂ ಒಳಗಾಕ್ಬೋದು. ಆ ಟೈಪು ಈ ಒಪ್ಪಂದದಲ್ಲಿ ಅಡಿಷನಲ್ ಪ್ರಾಡಕ್ಟ್ಸ್ ಅದು ಏನು ಅನ್ನೋದನ್ನು ಇದುವರೆ ತನಕ ಸ್ಪಷ್ಟ ಮಾಡಿಲ್ಲ ಅವರು. ಅಡಿಷನಲ್ ಕೃಷಿ ಸರಕುಗಳೇ. ಇದಲ್ಲದಿರ ಮುಂದುವರೆದು ಏನು ಹೇಳ್ತಾರೆ, ಇಂಡಿಯಾ ವಿಲ್ ಅಡ್ರೆಸ್ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ದಟ್ ಅಫೆಕ್ಟ್ ಬೈಲಾಟ್ರಲ್ ಟ್ರೇಡ್ ಇನ್ ಪ್ರಿಯಾರಿಟಿ ಏರಿಯಾಸ್. ವಿಶೇಷವಾಗಿ ಕೃಷಿ ಕ್ಷೇತ್ರದಲ್ಲಿ ಕೇವಲ ಸುಂಕವನ್ನು ಹೇರುವುದರ ಮೂಲಕ ಮಾತ್ರವಲ್ಲದಿರ ಭಾರತೀಯರ ಕೃಷಿಕರ ಮತ್ತು ಭಾರತದ ಒಟ್ಟಾರೆ ಜನಸಾಮಾನ್ಯರ ಆಸಕ್ತಿಯನ್ನು ಕಾಪಾಡುವುದಕ್ಕೆ ಸುಂಕೇತರವಾದಂಥ ಕೆಲವು ಷರತ್ತುಗಳನ್ನು ಕೂಡ ಭಾರತ ಇದುವರೆ ತನಕ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ವಿಧಿಸ್ತಾ ಇತ್ತು. ಭಾರತದ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ ಅದನ್ನು ಹೆಂಗಿದ್ರು ಮಾತಾಡೋಣ ಬರುವ ದಿನಗಳಲ್ಲಿ. ಅದರಲ್ಲಿ ಕೆಲವು ಉದಾಹರಣೆಗೆ ನಮ್ಮ ರೈತರಿಗೆ ನಮ್ಮನ್ನು ರೈತರನ್ನ ಕಾಪಾಡ್ಕೊಳ್ಬೇಕು ಅಂತ ಸಬ್ಸಿಡಿ ಕೊಡೋದಿರ್ಬೋದು, MSP ಮಿನಿಮಮ್ ಸಪೋರ್ಟ್ ಪ್ರೈಸ್ನ ಡಿಕ್ಲೇರ್ ಮಾಡೋದಿರ್ಬೋದು, ಅಥವಾ ಗೊಬ್ಬರದ ಸಬ್ಸಿಡಿ ಕೊಡೋದಿರ್ಬೋದು, ಉಚಿತವಾಗಿ ವಿದ್ಯುತ್ತನ್ನು ಕೊಡೋದಿರ್ಬೋದು, ಅಥವಾ ನಿರ್ದಿಷ್ಟವಾದಂಥ ಕೆಲವು ಆಹಾರ, ಉದಾಹರಣೆಗೆ GM ಅಂತ ಇದೆ, ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಜ್ಞಾನಕ್ಕೆ ಒಂದು ಸವಾಲಾಗಿರುವಂಥದ್ದು. ಹಲವಾರು ದೇಶಗಳು, ಮುಂದುವರೆದ ದೇಶಗಳನ್ನು ಒಳಗೊಂಡಂತೆ GM ಪ್ರಾಡಕ್ಟ್ನ ಉತ್ಪನ್ನ ಮಾಡೋದಿಲ್ಲ. ಅಮೇರಿಕಾದವ್ರು ಬರೀ GM ಪ್ರಾಡಕ್ಟೇ ಉತ್ಪನ್ನ ಮಾಡ್ತಾರೆ. ಭಾರತದಲ್ಲಿ, ಅದರಲ್ಲೂ ಇಂಥ ಸಾವಿರಾರು ವರ್ಷದ ಕೃಷಿ ಇತಿಹಾಸ ಇರುವಂತಹ ನಮ್ಮ ದೇಶದಲ್ಲಿ, ಲಕ್ಷಾಂತರ ಜೀವವೈವಿಧ್ಯವಿರುವಂತಹ 2 ಲಕ್ಷಕ್ಕೂ ಹೆಚ್ಚು ಬೀಜದ ತಳಿಗಳಿರುವಂತಹ ನಮ್ಮ ದೇಶದಲ್ಲಿ ಈ ಥರ ಜೆನೆಟಿಕಲಿ ಮಾಡಿಫೈಡ್ ಬೀಜಗಳು ಬಂದರೆ, ಅಥವಾ ಅದರಿಂದ ಆ ಬೆಳೆಗಳು ಬಂದರೆ ಇವೆಲ್ಲವೂ ನಾಶವಾಗ್ತದೆ ಮತ್ತು ಅದನ್ನು ಬಳಸುವವರ ಆರೋಗ್ಯದ ಮೇಲೂ ಕೂಡ ದೂರಗಾಮಿ ಪರಿಣಾಮಗಳಾಗ್ತವೆ ಅಂತ ವಿಜ್ಞಾನ ಪದೇ ಪದೇ ಸಾಬೀತು ಮಾಡ್ತಿರೋದ್ರಿಂದ, ರೈತಾಪಿ ಜನಸಾಮಾನ್ಯರು ಕೂಡ ತುಂಬ ಹೋರಾಟ ಮಾಡ್ತಿರೋದ್ರಿಂದ GM ಪ್ರಾಡಕ್ಟ್ಸ್, ಕುಲಾಂತರಿ ತಳಿಗಳಿಂದ ಉತ್ಪನ್ನವಾದಂಥ ಬೆಳೆಗಳನ್ನು ಭಾರತದಲ್ಲಿ ಬಿಟ್ಕೊಳ್ತಾ ಇಲ್ಲ. ಅದನ್ನು ಆದರೆ ಅಮೇರಿಕಾದ ಬಹುಪಾಲು ಕೃಷಿ ಸರಕುಗಳು ಕುಲಾಂತರಿಗಳೇ. ಈಗ ಸುಂಕ ಕಡಿಮೆ ಮಾಡಿದ್ರೂ ಕೂಡ ಕುಲಾಂತರಿ ಬೀಜ ಅಂತಂದರೆ ನಾವು ಒಳಗೆ ಬಿಟ್ಕೋತಿರಲಿಲ್ಲ. ಈ ಥರ ಅಡೆತಡೆಗಳು, ಸುಂಕೇತರ ಅಡೆತಡೆ ವಿಧಿಸೋದನ್ನು ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂತಾರೆ. ಬೆಲೆ ಇದಕ್ಕಿಂತ ಜಾಸ್ತಿ ಮಾಡೋದಿಲ್ಲ ಅಂತ ಬೆಲೆ ನಿಗದಿ ಮಾಡೋದನ್ನು ನಾನ್ ಟ್ಯಾರಿಫ್ ಬ್ಯಾರಿಯರ್ ಅಂತಾರೆ. ನಮ್ಮ ದೇಶದ ರೈತರ ಉತ್ಪಾದನೆಯ ವೆಚ್ಚ ಕಡಿಮೆಯಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪೈಪೋಟಿ ಕೊಡಬೇಕು ಅನ್ನೋದಕ್ಕೆ ರಫ್ತಿಗೆ ನಾವೊಂದು ರಫ್ತು ಪ್ರೋತ್ಸಾಹ ಧನ ಕೊಟ್ಟರೆ ಅದನ್ನು ನಾನ್ ಟ್ಯಾರಿಫ್ ಬ್ಯಾರಿಯರ್ ಅಂತಾರೆ. ಇಂಥ ನಾನ್ ಟ್ಯಾರಿಫ್ ಬ್ಯಾರಿಯರ್ ಎಲ್ಲವನ್ನೂ ತೆಗೆದುಹಾಕೋದಕ್ಕೆ ಈಗ ಮೋದಿ ಸರ್ಕಾರ ಒಪ್ಕೊಂಡಿದೆ. ಅಂದರೆ ಸುಂಕ ಮತ್ತು ಸುಂಕೇತರ ರೀತಿಗಳ ಮೂಲಕ ಭಾರತದ ಮತ್ತು ಜನಸಾಮಾನ್ಯರ ರಕ್ಷಣೆಯನ್ನು ಇದುವರೆ ತನಕ ಅಲ್ಪ ಸ್ವಲ್ಪವಾದರೂ ಏನು ಮಾಡ್ಕೊಂಡು ಬರಲಾಗಿತ್ತು, ಅದೆಲ್ಲವನ್ನೂ ಕೂಡ ಭಾರತದ ರೈತಾಪಿಗಳ ರಕ್ಷಣೆಗೆ ಒಂದು ಕೋಟೆ ಇತ್ತು. ಕೋಟೆಯಲ್ಲಿ ಸಣ್ಣ ಸಣ್ಣ ತೂತುಗಳು 1991ರಿಂದಲೂ ಶುರುವಾಗಿತ್ತು. ಈಗ ನರೇಂದ್ರ ಮೋದಿಯವರು ಕೋಟೆ ಇದ್ದಂಥ ತೂತುಗಳಿಗೆ ರಿಪೇರಿ ಮಾಡೋದ್ರ ಬದಲಿಗೆ ದಿಡ್ಡಿ ಬಾಗಿಲನ್ನೇ, ಮೇಯ್ನ್ ಬಾಗಿಲೇ ತೆಗೆದಾಕ್ಬಿಟ್ಟಿದ್ದಾರೆ. ಈಗ ಯಾರು ಬೇಕಾದರೂ ಬಂದು ಲೂಟಿ ಮಾಡ್ಬೋದು ಅಂತೇಳಿ. ಏನಾಗುತ್ತೆ ಇದರ ಪರಿಣಾಮ? ಒಂದೊಂದನ್ನೇ ನೋಡೋಣ. ಉದಾಹರಣೆಗೆ ಮೊದಲನೇ ಪ್ರಾಡಕ್ಟ್ ಇವರು ಹೇಳಿರೋದು 3 ವಿಷಯದಲ್ಲಿ ನೋಡೋಣ. ಮೊದಲನೇದು, ಸುಂಕಗಳನ್ನು ಕಡಿಮೆ ಮಾಡುವುದರಿಂದ ಏನಾಗುತ್ತೆ, ಯಾವ್ಯಾವ ಕೃಷಿ ಸರಕುಗಳಲ್ಲಿ ಸುಂಕ ಕಡಿಮೆ ಮಾಡ್ತೀವಿ ಅಂತ ಈಗಾಗಲೇ ಘೋಷಣೆ ಮಾಡಲಾಗಿದೆ, ಅದು ನೇರವಾಗಿ ಏನು ಪರಿಣಾಮ ಬೀರುತ್ತೆ. ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್, ಸುಂಕೇತರ ಅಡೆತಡೆಗಳನ್ನು ಕಡಿಮೆ ಮಾಡಿದ್ರೆ ಅದರ ಮೂಲಕ ಏನಾಗುತ್ತೆ. ಹಾಗೂ ಅಂತಿಮವಾಗಿ ಇಡೀ ನಮ್ಮ ಭಾರತದ ಒಟ್ಟಾರೆ ಆರ್ಥಿಕ ಬೆಳವಣಿಗೆ ವ್ಯೂಹಾತ್ಮಕ ದಿಕ್ಕನ್ನೇ ಸಂಪೂರ್ಣವಾಗಿ ಅಮೇರಿಕಾದ ಹಿತಾಸಕ್ತಿಯ ಜೊತೆ ತಳುಕು ಹಾಕ್ಕೊಂಡ್ಬಿಟ್ರೆ ಅದರ ಮೂಲಕ ಏನಾಗುತ್ತೆ. ಈ 3 ವಿಷಯಗಳಲ್ಲೂ ಕೂಡ ರೈತಾಪಿ ಬದುಕು ಏನಾಗುತ್ತೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಚರ್ಚೆ ಮಾಡೋಣ. ಮೊದಲನೇದಾಗಿ, ಅಮೇರಿಕಾದ ಯಾವ ವಿಶೇಷ ಸರಕುಗಳನ್ನು ನಮ್ಮ ದೇಶಕ್ಕೆ ತಂದಿಲ್ಲಿ ಸುರಿಯಲಾಗುತ್ತೆ. ಮೊದಲನೇದು ಇವರು ಹೇಳಿರೋದು ಡ್ರೈಡ್ ಡಿಸ್ಟಿಲರ್ಸ್ ಗ್ರೈನ್ಸ್, DDG. ಇದೇನು ಡ್ರೈಡ್ ಡಿಸ್ಟಿಲರ್, ಒಣ ಸಂಸ್ಕರಿತವಾದಂಥ ಬೀಜಗಳನ್ನು ಏನಕ್ಕೆ ಬಳಸ್ತಾರೆ, ಯಾವುದದು? ಇದೇನಿಲ್ಲ, ಇದನ್ನು ಡಿಕೋಡ್ ಮಾಡಿದ್ರೆ ಇದು ಮೆಕ್ಕೆಜೋಳದಲ್ಲಿ, ಅಲ್ಲಿ ಮೆಕ್ಕೆಜೋಳವನ್ನು ವಿಸ್ತೃತವಾಗಿ ಬೆಳೀತಾರೆ ಅಮೇರಿಕಾದಲ್ಲಿ.
ಅದನ್ನು ಪ್ರಧಾನವಾಗಿ ಎಥನಾಲ್ನ ಉತ್ಪಾದನೆ ಮಾಡೋದಕ್ಕೆ ಬೆಳೀತಾರೆ. ಎಥನಾಲ್ ಉತ್ಪಾದನೆ ಆದಮೇಲೆ ಏನು ಉಳಿಯುತ್ತೆ ಅದನ್ನು ಡ್ರೈಡ್ ಡಿಸ್ಟಿಲ್ಡ್ ಗ್ರೈನ್ ಅಂತ ಕರೀತಾರೆ, ಮೆಕ್ಕೆಜೋಳದ್ದು. ಅದನ್ನು ವಿಶೇಷವಾಗಿ ಪಶು ಆಹಾರವಾಗಿ ಬಳಸಲಾಗುತ್ತೆ. ಅದನ್ನು ಕ್ಯಾಟಲ್ ಅಂದರೆ ದನಕರುಗಳ ಆಹಾರವಾಗಿ, ವಿಶೇಷವಾಗಿ ಚಿಕನ್ ಫುಡ್ ಅಂದರೆ ಪೌಲ್ಟ್ರಿಗಳಲ್ಲಿ ಕೋಳಿ ಆಹಾರವಾಗಿ ಕೂಡ ಅದನ್ನು ಬಳಸಲಾಗುತ್ತೆ. ನಮ್ಮ ದೇಶದಲ್ಲಿ ಕೂಡ ಕಳೆದ 10-15 ವರ್ಷಗಳಲ್ಲಿ ವಿಶೇಷವಾಗಿ ಮೆಕ್ಕೆಜೋಳದ ಉತ್ಪಾದನೆ ವಿಸ್ತೃತವಾಗಿ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ನಿರ್ದಿಷ್ಟವಾಗಿ ಕರ್ನಾಟಕಕ್ಕೆ ಬಂದು ನೀವು ನೋಡೋದಾದರೆ ಉತ್ತರ ಕರ್ನಾಟಕದ ಬಹುಪಾಲು ಜಿಲ್ಲೆಗಳಲ್ಲಿ ಮೆಕ್ಕೆಜೋಳ ಬಹು ವರ್ಷಗಳಿಂದಲೂ ಕೂಡ ವಿಸ್ತೀರ್ಣದಲ್ಲಿ ಮತ್ತು ಉತ್ಪಾದನೆಯಲ್ಲಿ ಸಿಕ್ಕಾಪಟ್ಟೆ ಬೆಳೀತಾ ಇದ್ದಾರೆ. ಮೆಕ್ಕೆಜೋಳವನ್ನು ಸಾಮಾನ್ಯವಾಗಿ ಮನುಷ್ಯರು ಜನರು ಆಹಾರವಾಗಿ ಬಳಸೋದಿಲ್ಲ, ಅದು ಬಳಕೆ ಆಗುವುದೇ ಪಶು ಆಹಾರಕ್ಕಾಗಿ. ಈಗ ಎಷ್ಟು ಉತ್ಪಾದನೆ ಆಗುತ್ತೆ? ತಮ್ಮ ಪರದೆಯ ಮೇಲೆ ಒಂದು ಟೇಬಲ್ ಬರುತ್ತೆ. ಯಾವ್ಯಾವ ಸರಕುಗಳು ಅಮೇರಿಕಾದಲ್ಲಿ ಎಷ್ಟು ಉತ್ಪಾದನೆ ಆಗುತ್ತೆ, ಭಾರತದಲ್ಲಿ ಎಷ್ಟು ಉತ್ಪಾದನೆ ಆಗುತ್ತೆ ಅನ್ನುವಂಥ ಒಂದು ತುಲನಾತ್ಮಕವಾದ ವಿಶ್ಲೇಷಣೆ ಇದೆ. ತಾವು ಅದನ್ನು ಗಮನಿಸ್ಬೋದು. ಈಗ ಮೊದಲನೇದು ಈ ಡ್ರೈಡ್ ಡಿಸ್ಟಿಲ್ಡ್ ಗ್ರೈನ್, ಪಶು ಆಹಾರಕ್ಕೆ ಬಳಸುವಂತಹ ಮೆಕ್ಕೆಜೋಳವನ್ನು ನೀವು ಗಮನದಲ್ಲಿಟ್ಕೊಂಡ್ರೆ ಅಮೇರಿಕಾ 2023-24ರಲ್ಲಿ 389.7 ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು ಉತ್ಪಾದನೆ ಮಾಡ್ತು ಮೆಕ್ಕೆಜೋಳವನ್ನು. ಅದಕ್ಕೆ ಹೋಲಿಕೆ ಮಾಡಿದ್ರೆ 2025ರಲ್ಲಿ ಭಾರತ ಎಷ್ಟು ಉತ್ಪಾದನೆ ಮಾಡುತ್ತೆ ಅಂತ ನಿರೀಕ್ಷಿಸಲಾಗ್ತಿದೆ ಅಂದರೆ 43 ಮಿಲಿಯನ್ ಮೆಟ್ರಿಕ್ ಟನ್ ಮಾತ್ರ. ಅಂದರೆ ಭಾರತಕ್ಕಿಂತ 10 ಪಟ್ಟು ಜಾಸ್ತಿ ಅಮೇರಿಕಾದಲ್ಲಿ ಉತ್ಪಾದನೆ ಆಗಿದೆ, ಅದರ ದಾಸ್ತಾನಿದೆ. ಹೀಗಾಗಿ ಅಮೇರಿಕಾಗೆ ಭಾರತದ ಮಾರುಕಟ್ಟೆ ಬೇಕಾಗಿದೆ. ಆದರೆ ಭಾರತದಲ್ಲಿ ನಮ್ಮ ಘೋಷಣೆ ಏನು? ಅದರಲ್ಲೂ ಮೋದಿ ಸರ್ಕಾರ ಬಂದ ಮೇಲೆ ಪದೇ ಪದೇ ಹೇಳೋದೇನು? ಆತ್ಮನಿರ್ಭರವಾಗಬೇಕು. ಪ್ರತಿಯೊಂದು ವಿಷಯದಲ್ಲೂ ನಾವು ಆತ್ಮನಿರ್ಭರ ಆಗಬೇಕು. ಆಹಾರ ಸಾರ್ವಭೌಮತೆ ನಮಗೆ ಬೇಕು. ನಮಗೆ ಜೋಳ ಎಷ್ಟು ಬೇಕೋ ಅದನ್ನು ನಾವೇ ಬೆಳ್ಕೋಬೇಕು. ಬೇರೆ ದೇಶದ ಮೇಲೆ ನಾವು ನಿರ್ಭರ ಆಗಬಾರ್ದು, ಅವಲಂಬಿಸಬಾರದು. ಬೇಳೆಕಾಳುಗಳು ಆ ಉತ್ಪಾದನೆಯಲ್ಲಿ ಭಾಳ ನಾವು ಹಿಂದುಳಿದಿದ್ದೀವಿ, ಈಗಲೂ ಆಮದು ಮಾಡ್ಕೊಳ್ತಿದ್ದೀವಿ. ಏನು ಅದಕ್ಕಿರುವ ಘೋಷಣೆ? ವಿಶೇಷವಾಗಿ ಕೆಲವು ನಿರ್ದಿಷ್ಟ ಕ್ಷೇತ್ರಗಳಲ್ಲಿ ಬೇಳೆಕಾಳುಗಳನ್ನು ಅಪಾರ ಪ್ರಮಾಣದಲ್ಲಿ ಬೆಳೆದು ನಾವು ಮುಂದಿನ 5-10 ವರ್ಷಗಳಲ್ಲಿ ಸ್ವಾವಲಂಬಿಯಾಗಬೇಕು. ಇವೆಲ್ಲ ಆಗಬೇಕು ಅಂತಂದರೆ ಇದನ್ನು ಬೆಳೆಯುವ ರೈತರಿಗೆ ರಕ್ಷಣೆ ಸಿಗಬೇಕು. ಬೇರೆ ದೇಶಗಳಿಂದ ಅಗ್ಗದ ದರದಲ್ಲಿ ಬಂದು ಈ ಜೋಳಗಳು ಬಂದು ಸುರಿಯೋದನ್ನು ನಿಲ್ಲಿಸಬೇಕು. ಮೆಕ್ಕೆಜೋಳದ ಪ್ರಶ್ನೆಯಲ್ಲೇನು ನೀವು ನೋಡಿದ್ರೆ ನಿಧಾನಕ್ಕೆ ಉತ್ಪಾದನೆ ಜಾಸ್ತಿ ಆಗಿ ಈಗ ರೈತರು ಅದರ ಬಗ್ಗೆ ಆಸಕ್ತಿ ತೋರಿಸ್ತಾ ಮೊದಲು 20 ಮಿಲಿಯನ್ ಮೆಟ್ರಿಕ್ ಟನ್ ಇತ್ತು, 30 ಇತ್ತು. 2025ರಲ್ಲಿ 43 ಮಿಲಿಯನ್ ಮೆಟ್ರಿಕ್ ಟನ್ ಉತ್ಪಾದನೆ ಮಾಡ್ತಾರೆ. ಈ ಉತ್ಪಾದನೆ ಮಾಡೋದನ್ನು ಖರೀದಿ ಮಾಡೋರೊಬ್ಬರು ಬೇಕು. ಆಹಾರಕ್ಕೆಲ್ಲ ಇದರ ಬಳಕೆ ಆಗುವುದು, ಪಶು ಆಹಾರಕ್ಕೆ ಬಳಕೆ ಆಗ್ತದೆ. ಹೀಗಾಗಿ ಮೆಕ್ಕೆಜೋಳ ಉತ್ಪಾದನೆ ಮಾಡುವ ರೈತರಿಂದ ಅದನ್ನು ಪಶು ಆಹಾರವಾಗಿ ಉತ್ಪಾದನೆ ಮಾಡುವಂತಹ ಕಂಪನಿಗಳು ಅದನ್ನು ಕೊಂಡ್ಕೊಳ್ಬೇಕು. ಆವಾಗ ರೈತನಿಗೆ ಬೆಲೆ ಸಿಗುತ್ತೆ. ಅವನು ಮತ್ತೆ ಮೆಕ್ಕೆಜೋಳ ಉತ್ಪಾದನೆ ಮಾಡ್ತಾರೆ. ಮೆಕ್ಕೆಜೋಳ ಉತ್ಪಾದನೆ ಮಾಡಿದ್ರೆ ಮತ್ತೆ ನಾವು ಅದರಲ್ಲಿ ಸ್ವಾವಲಂಬಿ ಆಗ್ತೀವಿ. ಈಗ ಈ ಒಪ್ಪಂದದ ಪ್ರಕಾರ ಯಾವ ಕಾರಣಕ್ಕಾಗಿ ಯಾವುದು ಡ್ರೈಡ್ ಡಿಸ್ಟಿಲ್ ಗ್ರೈನ್ ಅಂದರೆ ನೇರವಾಗಿ ಮೆಕ್ಕೆಜೋಳದ ಪರಿವರ್ತನೆಯಾದಂಥ ಪಶು ಆಹಾರ ನೇರವಾಗಿ ಬರುತ್ತೆ ಇಲ್ಲಿಗೆ ಭಾರತಕ್ಕೆ. ಯಾವ ರೇಟಿಗೆ ಬರುತ್ತೆ? ಇದುವರೆ ತನಕ ಏನಿತ್ತು, ಈ ಥರ WTO ಒಪ್ಪಂದವೋ ಅದಕ್ಕೆ ಹಿಂದೆ ಬೇರೆ ಗ್ಯಾಟ್ ಒಪ್ಪಂದಗಳ ಕಾರಣಕ್ಕಾಗಿ ಅನಿವಾರ್ಯವಾಗಿ ನಾವು ನಮ್ಮ ಭಾರತದ ಮಾರುಕಟ್ಟೆಯನ್ನು ವಿದೇಶಿ ಮಾರುಕಟ್ಟೆಗೆ, ವಿದೇಶಿ ಸರಕುಗಳಿಗೆ ತೆರೆದಾಗ ಸುಂಕವನ್ನು ಜಾಸ್ತಿ ಮಾಡ್ತಿದ್ವಿ. ಉದಾಹರಣೆಗೆ ಇಟ್ಕೊಳ್ಳೋಣ, 1 kg ಜೋಳ, 1 kg ಮೆಕ್ಕೆಜೋಳ ಅಮೇರಿಕಾದು 10 ರೂಪಾಯಿ, ಭಾರತದ್ದು 10 ರೂಪಾಯಿ ಅಂತಿತ್ತು ಅಂತಂದರೆ ಅಮೇರಿಕಾದ ಜೋಳಕ್ಕೆ 10 ರೂಪಾಯಿ ಎಕ್ಸ್ಟ್ರಾ ಸುಂಕ ಹಾಕ್ತಾ ಇದ್ವಿ. ಆವಾಗ ಅಮೇರಿಕಾದ ಜೋಳ 20 ರೂಪಾಯಿ ಆಗ್ತಿತ್ತು, ಭಾರತದ ಜೋಳ 10 ರೂಪಾಯಿ ಆಗ್ತಿತ್ತು. ಭಾರತದ ಜೋಳನ ಜನ ಖರೀದಿ ಮಾಡ್ತಿದ್ರು, ಭಾರತದ ರೈತ ಬಚಾವಾಗ್ತಿದ್ದ. ಇದನ್ನೇ ಟ್ರಂಪ್ ಅಧಿಕಾರಕ್ಕೆ ಬಂದಾಗಲಿಂದ ಹೇಳ್ತಿದ್ದೇನು, ನೀವು ನಮ್ಮ ಅಮೇರಿಕಾದ ಸರಕುಗಳಿಗೆ 37% ಹಾಕ್ತೀರಿ, ನಿಮ್ಮ ಸರಕುಗಳಿಗೆ ನಾವು ಬರೀ 3% ಹಾಕ್ತೀವಿ. ಆದ್ದರಿಂದ ನೀವು ನಿಮ್ಮ ಸರಕುಗಳನ್ನು ಸೊನ್ನೆಗಿಳಿಸ್ಬೇಕು. ಅದಕ್ಕೋಸ್ಕರನೇ ಪ್ರಾರಂಭದಲ್ಲೇ ಏನು ಹೇಳ್ತಿದ್ದಾರೆ ಇವರು, ನಮ್ಮ ಎಲ್ಲ ಸರಕುಗಳನ್ನು ರೆಡ್ಯೂಸಿಂಗ್ ದಿ ಟ್ಯಾರಿಫ್ ಆರ್ ರಿಡ್ಯೂಸಿಂಗ್ ಟು 0, ಶೂನ್ಯ ಸುಂಕಕ್ಕೆ ಇಳಿಸ್ತೀವಿ. ಈಗ 10 ರೂಪಾಯಿ kg ಇರೋ ಅಮೇರಿಕಾದ ಜೋಳ ಇಲ್ಲಿಗೆ ಬಂತು ಅಂತಂದರೆ, ಅಥವಾ ಅಮೇರಿಕಾದ ಪಶು ಆಹಾರದ ರೂಪದಲ್ಲಿ DDG ಬಂತು ಅಂತಂದರೆ ಅದು 10 ರೂಪಾಯೇ ಇರುತ್ತೆ. ನಮ್ಮ ಜೋಳವನ್ನು ಖರೀದಿ ಮಾಡಿ ಸಂಸ್ಕರಿಸಿ ಅದು 1 kg ಪಶು ಆಹಾರ ಆಗಬೇಕು ಅಂದರೆ ಅದು 15 ರೂಪಾಯಿ ಆಗುತ್ತೆ. ಸಹಜವಾಗಿಯೇ ಪಶುಸಂಗೋಪನೆಯಲ್ಲಿರುವಂಥ ಅವರು ರೈತರೇ,
ಜೋಳ ಬೆಳೆಯುವ ರೈತರೇ ಪಶುಸಂಗೋಪನೆಯೂ ಮಾಡ್ತಾರೆ. ಪಶುಸಂಗೋಪನೆ ಮಾಡುವವರಿಗೆ ಇದರಿಂದ ಬಹಳ ಅನುಕೂಲ ಅಂತ ಹೇಳಿದ್ರೆ, ಒಂದು ಕೈನಲ್ಲಿ ಕಿತ್ಕೊಂಡ್ರೆ ಇನ್ನೊಂದು ಕೈನಲ್ಲಿ ಕೊಡ್ತಿದ್ದೀರಿ. ಅದೇ ರೈತನೇ ಎರಡೂ ಮಾಡೋದು. ಅದೇ ರೈತ ಜೋಳನೂ ಉತ್ಪಾದನೆ ಮಾಡ್ತಾನೆ, ಅದೇ ರೈತ ಹಸುನೂ ಸಾಕ್ತಾನೆ. ಈ ಕಡೆ ಜೋಳವನ್ನು ಸಂಪೂರ್ಣವಾಗಿ ವಿದೇಶದಿಂದ ತರಿಸ್ಬಿಟ್ಟು ಇವ್ರು ಜೋಳಕ್ಕೆ ಖರೀದಿನೇ ಇಲ್ದಂಗೆ ಮಾಡಿ, ಒಂದು ಕಡೆಯಿಂದ ಆತನಿಗೆ ಖರೀದಿನೇ ಇಲ್ದಂಗೆ ಮಾಡಿ, ವಿದೇಶದಿಂದ ಕಡಿಮೆ ಬಂದಿದೆ ನೋಡಿ ನಿಮ್ಮ ದನ ಬೆಳೆಯುತ್ತೆ ಅಂತಂದರೆ ಇಲ್ಲಿ ಜನ ಸತ್ತೋಗ್ತಾರೆ, ದನ ನೋಡ್ಕೊಳ್ಳೋರು ಯಾರು ಇರ್ತಾರೆ? ಅಂದರೆ ಭಾರತದ ವಾಸ್ತವತೆಯನ್ನು, ಭಾರತದ ಕೃಷಿ ಆರ್ಥಿಕತೆಯ ವಾಸ್ತವತೆಯನ್ನು, ಭಾರತದ ಬಿಕ್ಕಟ್ಟನ್ನು ಕಿಂಚಿತ್ತೂ ಅರ್ಥ ಮಾಡ್ಕೊಳ್ಳೋದಿಲ್ಲ ಅನ್ನೋ ಪದವು ಸರಿಯಲ್ಲ, ಅದರ ಬಗ್ಗೆ ಕಾಳಜಿಯೇ ಇಲ್ಲದೆ ಅಮೇರಿಕಾದ ಡಾಲರ್ಗಳ ಸಲುವಾಗಿ ಅಥವಾ ಇತರ ಬೇರೆ ಬೇರೆ ಬ್ಲ್ಯಾಕ್ ಮೇಲ್ಗಳಿಗೆ ಒಳಪಟ್ಟು ಇಡೀ ಜೋಳ ಉತ್ಪಾದಕರನ್ನು, ಕರ್ನಾಟಕದ ಜೋಳ ಉತ್ಪಾದಕರನ್ನು ಒಳಗೊಂಡಂತೆ ಈ ಒಪ್ಪಂದ ಬೀದಿ ಪಾಲು ಮಾಡುತ್ತೆ. ಯಾಕಂದರೆ DDG, ಅಮೇರಿಕಾದ DDG ಮೆಕ್ಕೆಜೋಳವನ್ನು ಆಧರಿಸಿದ DDG ಬಂದರೆ ಅದು ಭಾರತದ ಮೆಕ್ಕೆಜೋಳವನ್ನು ಆಧರಿಸಿದ ಪಶು ಆಹಾರಕ್ಕಿಂತ ಚೀಪ್ ಆಗುತ್ತೆ. ಯಾಕಂತಂದರೆ ಅದರ ಮೇಲೆ ನಮ್ಮ ಶುಂಕ, ಅಮೇರಿಕಾದ ಸರಕನ್ನ ಶುಂಕ ಶೂನ್ಯ ಆಗುತ್ತೆ. ಇದು ಒಂದು. ಎರಡನೇದು, ಜೋಳದ ಬಗ್ಗೆ ಮಾತಾಡ್ತಿದ್ದಾರೆ. ಜೋವರ್ ಅಂತ ಏನು ಕರಿತೀವಿ, ಸೊರ್ಗಮ್, ಅದೂ ಕೂಡ ಬಹಳಷ್ಟು ಕಡೆ ಅದು ನಮ್ಮ ಆಹಾರ ಧಾನ್ಯ. ಮಧ್ಯ ಭಾರತ ಮತ್ತು ದಕ್ಷಿಣ ಭಾರತದ ಹಲವಾರು ಕಡೆ ಈ ಜೋಳವನ್ನು ಬೆಳೀತಾರೆ. ಅಮೇರಿಕಾದ ಜೋಳ ಯಾತಕ್ಕೆ ಚೀಪ್ ಆಗುತ್ತೆ ಅಂತಂದರೆ, ಒಂದೆರಡು ಉದಾಹರಣೆ ನಾವು ಅರ್ಥ ಮಾಡ್ಕೊಳ್ಳೋಣ. ಈಗ ಉದಾಹರಣೆಗೆ ನಾನು ಪ್ರಾರಂಭದಲ್ಲೇ ಹೇಳಿದಾಗೆ, ಅಮೇರಿಕಾದ ಒಬ್ಬ ರೈತ ಅಂತಂದರೆ ನಾವು ಮಾತಾಡೋದು 700ರಿಂದ 800 ಎಕರೆ ಹಿಡುವಳಿ ಇರುವಂತಹ ರೈತನ ಬಗ್ಗೆ. ಆತನಿಗೆ ನಮ್ಮ ದೇಶದಲ್ಲಿ ನಮ್ಮ ರೈತರಿಗೆ ಸರಾಸರಿ ಎಷ್ಟು ಸರ್ಕಾರದಿಂದ ಬೆಂಬಲ ಸಿಗ್ಬೋದು ಅಂತಂದರೆ 10ರಿಂದ 15 ಸಾವಿರ. ಆದರೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಸುಲಿಗೆ ಮಾಡೋದ್ರಿಂದ ನಮ್ಮ ಒಟ್ಟಾರೆ ಸರ್ಕಾರದ ಬೆಂಬಲ ಎಷ್ಟು ಅಂದರೆ ನಮ್ಮದು ನೆಗೆಟಿವ್ ಯಾವಾಗಲೂ. ಅದರ ಬಗ್ಗೆ ನಂತರ ಮಾತಾಡೋಣ ಅಂತ. ಆದರೆ ಅಮೇರಿಕಾದ ರೈತಾಪಿಗೆ ಒಬ್ಬ ರೈತನಿಗೆ ಏನಿಲ್ಲ ಅಂದರೂ 25ರಿಂದ 50 ಲಕ್ಷ ರೂಪಾಯಿಗಳ ಲೆಕ್ಕದಲ್ಲಿ ನೀವು ಹಿಡಿಯೋದಾದರೆ, ಡಾಲರ್ ಲೆಕ್ಕದಲ್ಲಿ ಹಿಡಿಯೋದಾದರೆ $17 ಬಿಲಿಯನ್ ಸರ್ಕಾರವೇ ಬೆಂಬಲ ಕೊಡುತ್ತೆ. ಹಲವಾರು ಥರ ಬೆಂಬಲ ಕೊಡುತ್ತೆ. ಬೆಳೆ ನಷ್ಟ ಆದರೂ ಕೂಡ ಬೆಂಬಲ ಕೊಡ್ತಾರೆ, ಕೆಲವು ಸತಿ ಬೆಳಿಬೇಡಿ ಅಂತ ಬೆಂಬಲ ಕೊಡ್ತಾರೆ. ಬೆಂಬಲ ಬೆಲೆಯನ್ನು ಖರೀದಿ ಅವರೇ ಮಾಡ್ತಾರೆ. ಒಟ್ಟಾರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಮೇರಿಕಾದ ಸರಕುಗಳು ಅಗ್ಗವಾಗಿರುವುದಕ್ಕೆ, ರೈತ ಹಾಳಾಗದೇ ಇರೋದಕ್ಕೆ ರೈತನ ಸಂಪೂರ್ಣವಾಗಿ ಅವರೇ ನೋಡ್ಕೊಳ್ತಾರೆ. ಇದರಿಂದಾಗಿ ಸರಾಸರಿ ಅಮೇರಿಕಾದ ರೈತಾಪಿಯ ಆದಾಯ 1.5 ಕೋಟಿ ರೂಪಾಯಿ ಲೆಕ್ಕದಲ್ಲಿ ನೀವು ಹೇಳೋದಾದರೆ, ಭಾರತದ ಸಣ್ಣ ಹಿಡುವಳಿಯ ರೈತರ ಸರಾಸರಿ ಆದಾಯ ಬಿಹಾರದಲ್ಲಿ 24,000, ಕರ್ನಾಟಕದಲ್ಲಿ 1 ಲಕ್ಷ, ಹರಿಯಾಣದಲ್ಲಿ 2 ಲಕ್ಷ. ಇದರ 150 ಪಟ್ಟಷ್ಟು ಹೆಚ್ಚು ಆದಾಯವನ್ನು ಒಬ್ಬ ಅಮೇರಿಕ ರೈತ ಪಡೀತಾರೆ. ಇಂಥ ರೈತಾಪಿ ಜೊತೆ ಮತ್ತು ಹೆಕ್ಟೇರ್ ವಾರು ಅವರ ತಲಾ ಉತ್ಪಾದನೆಯೂ ಕೂಡ ತಂತ್ರಜ್ಞಾನ ಇತ್ಯಾದಿ GM ಕ್ರಾಪ್ಸು ಇವೆಲ್ಲ ಬೆಳೆಯೋದ್ರಿಂದ ಸಿಕ್ಕಾಪಟ್ಟೆ ಉತ್ಪಾದನೆ ಮಾಡ್ತಾರೆ. ಅವರು ಉತ್ಪಾದನೆ ಮಾಡೋದಕ್ಕೋಸ್ಕರನೇ ಮಾರುಕಟ್ಟೆ ಬೇಕಾಗುತ್ತೆ. ನಾವು ಅವ್ರ ಜೊತೆ ಪೈಪೋಟಿ ಮಾಡೋಕ್ಕಾಗುತ್ತಾ? ಬಿಳಿ ಜೋಳವನ್ನು ಈಗ ಸರ್ಕಾರದ ಬೆಂಬಲ ಎಡಗೈನಲ್ಲಿ ಕೊಟ್ಟು ಬಲಗೈನಲ್ಲಿ ಸಿಕ್ಕಾಪಟ್ಟೆ ಕಿತ್ಕೊಂಡಿರೋದ್ರಿಂದ ರೈತಾಪಿ ಬಹಳ ಕಷ್ಟಪಟ್ಟು ತನಗೆ MSPಗಳನ್ನು ಕೂಡ ನೀವು ಲೆಕ್ಕ ಹಾಕ್ಕೊಳ್ಳಿ. ಮಿನಿಮಮ್ ಸಪೋರ್ಟ್ ಪ್ರೈಸ್ನು ತೆಗಿಬೇಕು ಅಂತ ಇದು ಹೇಳುತ್ತೆ ಇಂಡೈರೆಕ್ಟಾಗಿ. ಮಿನಿಮಮ್ ಸಪೋರ್ಟ್ ಪ್ರೈಸೇ ಆ್ಯಕ್ಚುಲಿ ಅದು ರೆಮ್ಯುನರೇಟಿವ್ ಪ್ರೈಸ್ ಅಲ್ಲ, ಲಾಭದಾಯಕ ಬೆಲೆ ಅಲ್ಲ. ಯಾವತ್ತೂ ಕೂಡ MSP ಘೋಷಣೆ ಮಾಡಿದಷ್ಟು ಮಾರುಕಟ್ಟೆಯಲ್ಲಿ ಸಿಗೋದೇ ಇಲ್ಲ. ಈ ರೀತಿ ರೈತ ತತ್ತರಿಸ್ತಿರ್ಬೇಕಾದ್ರೆ ಜೋಳದ ಬೆಲೆಗಳಲ್ಲೂ ಕೂಡ ಅಮೇರಿಕಾದ ಜೋಳ, ಈಗ ಭಾರತದ ಜೋಳ 1 kgಗೆ 25 ರೂಪಾಯಿ ಅಂದರೆ ಅಮೇರಿಕಾದ ಜೋಳ ಶೂನ್ಯ ಸುಂಕ ಹಾಕೋದ್ರಿಂದ, ಈಗ ಅದ್ರ ಮೇಲೆ ವಿಶೇಷ ಸುಂಕ ಹಾಕಲ್ಲ, ಆದ್ದರಿಂದ ಈಗ ಅಮೇರಿಕಾದ ಜೋಳದ ಬೆಲೆ ಬರೀ 20 ರೂಪಾಯಿಗೆ ನಿಮ್ಮ ಮಾರ್ಕೆಟಲ್ಲೇ ಸಿಗುತ್ತೆ, ನಿಮ್ಮ ಯಾವುದೋ ಮಂಡಿನಲ್ಲಿ ನಿಮ್ಮ ಹಳ್ಳಿನಲ್ಲಿ ಸಿಗುತ್ತೆ ಅಂತಂದರೆ ಭಾರತದ ಜೋಳ ಬೆಳೆಯುವವನ ಕಥೆ ಏನು? ಆ ರೈತಾಪಿಯನ್ನು ಬದುಕಿಸೋರೆ. ಮೂರನೇದವ್ರು ಹೇಳ್ತಿರೋದು ಸೋಯಾಬೀನ್ನ ನಮ್ಮ ಭಾರತದಲ್ಲಿ ಹೆಚ್ಚಿಗೆ ತಿನ್ನೋದಿಲ್ಲ. ಸೋಯಾಬೀನ್ನು ಕೂಡ ವಿಶೇಷವಾಗಿ ಅದರ ಎಣ್ಣೆಯ ರೂಪದಲ್ಲಿ ಬಳಸಲಾಗುತ್ತೆ ಹಾಗೂ ಪಶು ಆಹಾರಗಳಿಗಾಗಿ ಬಳಸಲಾಗುತ್ತೆ. ಆದರೂ ಇತ್ತೀಚಿನ ದಿನಗಳಲ್ಲಿ ಮಧ್ಯಪ್ರದೇಶದಲ್ಲಿ, ಬಿಹಾರದಲ್ಲಿ, ಕರ್ನಾಟಕದ ಕೆಲವು ಕಡೆ, ಗುಜರಾತು ಇತ್ಯಾದಿ ಕೆಲವು ರಾಜ್ಯಗಳಲ್ಲಿ ಸೋಯಾಬೀನ್ ಉತ್ಪಾದನೆಯೂ ಕೂಡ ಬೆಳೀತಾ ಇತ್ತು. ಸ್ವಾವಲಂಬಿ ಆಗಬೇಕು, ನಾವು ಸೋಯಾಬೀನ್ ಆಮದನ್ನು ನಿಲ್ಲಿಸಬೇಕು, ಸ್ವಾವಲಂಬಿ ಆತ್ಮನಿರ್ಭರ ಆಗಬೇಕು. ಈಗಾಗಲೇ ನಾನು ಹೇಳಿದಂಥ ಪಟ್ಟಿ ತಮ್ಮ ಪರದೆಯ ಮೇಲೆ ಬರುತ್ತೆ, ನೀವು ನೋಡ್ಬೋದು. ಅಮೇರಿಕಾದಲ್ಲಿ 2023ರಲ್ಲಿ 113
ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು ಸೋಯಾಬೀನ್ ಉತ್ಪಾದನೆ ಮಾಡಿದ್ರು. ನಾವಿನ್ನೂ ಉತ್ಪಾದನೆ ಮಾಡ್ತಿರೋದು 12.6 ಮಿಲಿಯನ್ ಮೆಟ್ರಿಕ್ ಟನ್ ಮಾತ್ರ. ಅದಕ್ಕೆ ಸರಿಯಾದ ಬೆಲೆ ಇಲ್ಲದಂತೆ ತಮ್ಮ ಜ್ಞಾಪಕ ಇರ್ಬೋದು, 2017ರಲ್ಲಿ ಮಧ್ಯಪ್ರದೇಶದಲ್ಲಿ ಸೋಯಾಬೀನ್ ಉತ್ಪಾದಕರ ಮೇಲೆ ಇದೇ ಇವತ್ತಿನ ಏನು ಕೇಂದ್ರದ ಕೃಷಿ ಮಂತ್ರಿಯಾಗಿದ್ದಾರೆ ಚೌಹಾಣ್ ಅವರು ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿದ್ದರು, ಗುಂಡು ಹಾರಿಸಿ 8 ಜನನ ಕೊಂದಾಕಿದ್ರು ಕನಿಷ್ಠ ಬೆಲೆ ಕೊಡಿ ಸೋಯಾಬೀನ್ಗೆ ಅಂತಾದಾಗ. ಈಗ ಆ ಸೋಯಾಬೀನ್ ಉತ್ಪಾದನೆಯನ್ನೇ ಕಷ್ಟಪಟ್ಟು ಮಾಡ್ತಿರ್ಬೇಕಾದ್ರೆ ಈ ಒಪ್ಪಂದ ಹೇಳುತ್ತೆ ಸೋಯಾಬೀನ್ ಎಣ್ಣೆಯನ್ನು ಶೂನ್ಯ ದರದಲ್ಲಿ ಅಮೇರಿಕದಿಂದ ನಾವು ಆಮದು ಮಾಡ್ಕೊಳ್ತೀವಿ ಅಂತ ಮೋದಿಯವರು ಒಪ್ಕೊಂಡಿದ್ದಾರೆ. ಈಗ ಸೇಮ್ ಅದೇನೆ, ಸೋಯಾಬೀನ್ ಉತ್ಪಾದನೆ ಮಾಡ್ತಾರೆ ರೈತರು. ಸೋಯಾ ಬೀಜಗಳನ್ನು ಯಾರು ಖರೀದಿ ಮಾಡಬೇಕು? ಆಹಾರ ಅಲ್ಲ, ಅದನ್ನು ಖರೀದಿ ಮಾಡಬೇಕಾಗಿರೋರು ಅದನ್ನು ಎಣ್ಣೆ ಮಾಡುವಂಥ ಎಣ್ಣೆ ಮಿಲ್లుಗಳು ಖರೀದಿ ಮಾಡಬೇಕಂದ್ರೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇರಬೇಕು. ಅಮೇರಿಕಾದ ಸೋಯಾ ಎಣ್ಣೆ ಭಾರತೀಯ ರೈತರ ಸೋಯಾ ಬೀಜಗಳನ್ನು ಕೊಂಡು ಖರೀದಿ ಮಾಡಿ ಸಂಸ್ಕರಿಸಿ ಮಾಡುವುದರಿಂದ ಸಿಗುವ ಎಣ್ಣೆಗೂ ಹೋಲಿಸಿದ್ರೆ ಅಮೇರಿಕಾ ಸೋಯಾ ಎಣ್ಣೆ ಇನ್ನೂ ಚೀಪಾಗಿರುತ್ತೆ. ಭಾರತೀಯ ರೈತರ ಸೋಯಾ ಎಣ್ಣೆಯನ್ನು ಬಳಸಿ ಮಾಡಿದಂಥ ಎಣ್ಣೆ ಅಧಿಕ ದರದಲ್ಲಿರುತ್ತೆ, ದುಬಾರಿ ಆಗುತ್ತೆ. ಸಾಮಾನ್ಯವಾಗಿ ಸಹಜವಾಗಿಯೇ ಯಾರು ಖರೀದಿ ಮಾಡ್ತಾರೋ ಅವರು ಅಮೇರಿಕಾ ಎಣ್ಣೆ ಖರೀದಿ ಮಾಡ್ತಾರೆ. ನಿಧಾನಕ್ಕೆ ಭಾರತೀಯ ಸೋಯಾ ಎಣ್ಣೆ ಖರೀದಿ ಮಾಡೋರು ಕಡಿಮೆ ಆಗ್ತಾರೆ. ಮಿಲ್ಗಳು ರೈತರಿಂದ ಬೀಜವನ್ನು ಖರೀದಿ ಮಾಡೋದು ನಿಲ್ಲಿಸ್ತಾರೆ. ಸೋಯಾ ಬೀಜವನ್ನು ಖರೀದಿ ಮಾಡೋದು ನಿಲ್ಲಿಸಿದಾಗ ರೈತರು ಬೀಜವನ್ನು ಚೆಲ್ಲಿ ಆತ್ಮಹತ್ಯೆ ಮಾಡ್ಕೊತಾರೆ. ಇದೇ ಥರದ ಕಥೆ 2007ರಲ್ಲಿ ಕರ್ನಾಟಕದಲ್ಲೂ ಕೂಡ ನಡೆದಿತ್ತು. ಕರ್ನಾಟಕದಲ್ಲಿ ವಿಶೇಷವಾಗಿ ಸಿರಾ, ಪಾವಗಡ, ಈ ಮಧುಗಿರಿ ಈ ಕಡೆ ಭಾಗಗಳಲ್ಲಿ ಕಡಲೆಕಾಯಿ ಸಿಕ್ಕಾಪಟ್ಟೆ ಬೆಳೀತಾರೆ. ಪಾವಗಡದಲ್ಲಿ, ಚಳ್ಳಕೆರೆನಲ್ಲಿ, ಸಿರಾದಲ್ಲಿ, ಮಧುಗಿರಿನಲ್ಲಿ ಸಿಕ್ಕಾಪಟ್ಟೆ ಎಣ್ಣೆ ಮಿಲ್ಲುಗಳಿದ್ವು. ಪಾವಗಡ, ಚಳ್ಳಕೆರೆಯಲ್ಲಂತೂ ಸಿಕ್ಕಾಪಟ್ಟೆ ಎಣ್ಣೆ ಮಿಲ್ಲುಗಳಿದ್ವು. 2007ರಲ್ಲಿ ದಿಢೀರನೆ ಎಣ್ಣೆ ಮಿಲ್ಲುಗಳು ಕಡಲೆಕಾಯಿಗಿನ ಖರೀದಿ ಕೊಡ್ತಿರೋಂಥ ಬೆಲೆಯನ್ನು ಅರ್ಧಕ್ಕರ್ಧ ಇಳಿಸ್ಬಿಟ್ರು. ಕಡಲೆಕಾಯಿನ ಬೀದಿಗೆ ಚೆಲ್ಲಿ ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರು, ಗಲಾಟೆ ಮಾಡಿದ್ರು. ಜೆ.ಎಚ್. ಪಟೇಲ್ ಮುಖ್ಯಮಂತ್ರಿ ಆಗಿದ್ದರು, ಫೈರಿಂಗ್ ಆಯಿತು. ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರಲ್ಲ ಇದರಿಂದಾಗಿ ಅಂತ ಕೇಳಿದ್ರೆ ಇಲ್ಲ, ರೈತರಿಗೆ ಲವ್ ಫೇಲ್ಯೂರ್ ಆಗುತ್ತೆ ಅಂತ ಬೇಜವಾಬ್ದಾರಿ ಉತ್ತರ ಕೊಟ್ಟಿದ್ದರು ಜೆ.ಎಚ್. ಪಟೇಲ್ ಅವರು. ಆದರೆ ಆಗಿದ್ದೇನು, ಅದೇ ವರ್ಷದಲ್ಲಿ ಭಾರತ ಸರ್ಕಾರ ಸುಮಾರು 2.5 ಲಕ್ಷ ಟನ್ನಷ್ಟು ಪಾಮ್ ಎಣ್ಣೆಯನ್ನು ಮಲೇಷ್ಯಾದಿಂದ ಆಮದು ಮಾಡ್ಕೊಳ್ತು. ಈಗ ಅಡುಗೆಗೆ ಬೇಕಾಗಿರೋದು ಸಾಸಿವೆ ಎಣ್ಣೆ, ಕಡಲೆ ಎಣ್ಣೆ, ಪಾಮ್ ಎಣ್ಣೆ, ಯಾವ ಎಣ್ಣೆ ಚೀಪಾಗಿ ಸಿಗುತ್ತೋ ಅದನ್ನು ಖರೀದಿ ಮಾಡ್ತಾರೆ ಸಾಮಾನ್ಯ ಜನ. ಕಡಲೆ ಎಣ್ಣೆ ನಿಮಗೆ 45ರಿಂದ 50 ರೂಪಾಯಿ kg ಅಥವಾ ಲೀಟರು, ಪಾಮ್ ಎಣ್ಣೆ 25 ರೂಪಾಯಿ 30 ರೂಪಾಯಿಗೆ ಮಲೇಷ್ಯಾ ಅದು ಅಂದಾಗ ಸಹಜವಾಗಿಯೇ ಕಡಲೆ ಎಣ್ಣೆ ಖರೀದಿ ಕಡಿಮೆ ಆಯಿತು. ಕಡಲೆ ಎಣ್ಣೆ ಖರೀದಿ ಕಡಿಮೆ ಆಗಿದ್ದಕ್ಕೆ ಮಿಲ್ಲುಗಳಲ್ಲಿ ಕಡಲೆಕಾಯಿಯನ್ನು ಖರೀದಿ ಮಾಡೋದು ಕಡಿಮೆ ಆಯಿತು. ಮಿಲ್ಲುಗಳು ಕಡಲೆಕಾಯಿ ಖರೀದಿ ಮಾಡೋದು ಕಡಿಮೆ ಆದಾಗ ಕಡಲೆಕಾಯಿ ಬೆಲೆ ಕುಸಿತು, ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು. ಇದು ನಮ್ಮ ಕಣ್ಣೆದುರಿಗೆ 10-15 ವರ್ಷದಿಂದ ನಡೆದಿರೋ ಕತೆ. ಸೋಯಾಬೀನ್ನಲ್ಲೂ ಕೂಡ ಅಮೇರಿಕಾದಿಂದ ಸೋಯಾ ಎಣ್ಣೆನ ಶೂನ್ಯ ದರದಲ್ಲಿ ನಾವು ಅದು ಆಮದು ಮಾಡ್ಕೊಳ್ಳೋದ್ರಿಂದ ನೇರವಾಗಿ ಇದೇ ಇಂಪ್ಯಾಕ್ಟ್ ಆಗುತ್ತೆ. ಮೂರನೇದು ಸೇಬು ಹಣ್ಣುಗಳು. ತಮ್ಮ ಪರದೆಯ ಮೇಲೆ ಅಮೇರಿಕಾದಲ್ಲಿ ಎಷ್ಟು ಉತ್ಪಾದನೆ ಆಯಿತು, ಭಾರತದಲ್ಲಿ ಎಷ್ಟು ಆಗ್ತಾ ಇದೆ ಅಂತ ಒಂದು ಬರುತ್ತೆ. 2025ರಲ್ಲಿ ಅಮೇರಿಕಾ 5.3 ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು ಉತ್ಪಾದನೆ ಮಾಡಿದ್ರು. ನಾವು ಬರೀ 2.5 ಟನ್ನು, ಅದರ ಅರ್ಧದಷ್ಟಕ್ಕಿಂತಲೂ ಕಡಿಮೆ ಮಾಡಿದ್ವಿ. ನಮ್ಮಲ್ಲಿ ಪ್ರಧಾನವಾಗಿ ಸೇಬು ಉತ್ಪಾದನೆ ಆಗುವುದು ಹಿಮಾಚಲ ಪ್ರದೇಶದಲ್ಲಿ, ಕಾಶ್ಮೀರದಲ್ಲಿ, ತಂಪು ಇರುವ ಪ್ರದೇಶದಲ್ಲಿ ಉತ್ಪಾದನೆ ಆಗುತ್ತೆ. ಕಾಶ್ಮೀರದ ಆರ್ಥಿಕತೆ, ಹಿಮಾಚಲ ಪ್ರದೇಶದ ಬಹುಪಾಲು ಆರ್ಥಿಕತೆ ಸೇಬು ಉತ್ಪಾದನೆಯ ಮೇಲೆ ನಿಂತಿದೆ. ಈಗ ಅಮೇರಿಕಾದ ಸೇಬು ಭಾರತೀಯ ಮಾರುಕಟ್ಟೆನಲ್ಲಿ ಭಾರತದ ಸೇಬಿಗಿಂತ ಕಾಸ್ಟ್ಲಿ ಆಗಿರ್ತಿತ್ತು. ಯಾಕೆ ಅಂದರೆ ಸುಂಕ 37%, 40% ಇರ್ತಿತ್ತು. ಈ ಒಪ್ಪಂದ ಸುಂಕವನ್ನು ಶೂನ್ಯ ಮಾಡುತ್ತೆ. ಅಮೇರಿಕಾದ ಸೇಬು ಕಾಶ್ಮೀರದ ಸೇಬಿಗಿಂತ, ಆಸ್ಟ್ರೇಲಿಯಾದ ಸೇಬು, ಮೊನ್ನೆ ಯುರೋಪಿಯನ್ ಒಕ್ಕೂಟ ಜೊತೆ ಒಪ್ಪಂದ ಮಾಡ್ಕೊಂಡಿದ್ವಿ, ಅವರ ಸೇಬುಗಳು ನಮ್ಮ ಸೇಬಿಗಿಂತ ಚೀಪಾಗಿರುತ್ತೆ. ಸಹಜವಾಗಿಯೇ ಅಮೇರಿಕದ ಸೇಬಿಗೆ ಮಾರ್ಕೆಟ್ ಸಿಗುತ್ತೆ, ಭಾರತೀಯ ಸೇಬು ಉತ್ಪಾದಕರು ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗತ್ತೆ. ಇದು ಈ ಒಪ್ಪಂದದ ಫಲಶ್ರುತಿಯಾಗುತ್ತೆ. ಇದುವರೆ ತನಕ ಈಗ ಇರಲಿಲ್ಲ. ಇದುವರೆ ತನಕ ನಮ್ಮ ಮಾರುಕಟ್ಟೆಯನ್ನು ತೆಗೆದಿಡಬೇಕಾದರೂ ಕೂಡ ಕನಿಷ್ಠ ಪಕ್ಷ ಕೆಲವು ಷರತ್ತುಗಳನ್ನ ಹಾಕ್ತಿದ್ರು. ಇಂಥ ಸೀಸನ್ನಲ್ಲಿ ನೀವು ಸೇಬನ್ನು ಭಾರತಕ್ಕೆ ಸಪ್ಲೈ ಮಾಡುವ ಹಾಗಿಲ್ಲ, ಇಂತಿಷ್ಟು ಅಮೌಂಟ್, ಕ್ವಾಂಟಿಟೇಟಿವ್ ರಿಸ್ಟ್ರಿಕ್ಷನ್ಸ್ ಅಂತಾರೆ, ಇಂತಿಷ್ಟು ಪ್ರಮಾಣಕ್ಕಿಂತ ಜಾಸ್ತಿ ಸರಬರಾಜು ಮಾಡೋಂಗಿಲ್ಲ, ನೀವು ಸರಬರಾಜು ಮಾಡಿದ್ರೆ ಸುಂಕ ಇಷ್ಟ ಹಾಕ್ತೀವಿ,
ಇವೆಲ್ಲವೂ ಭಾರತೀಯ ರೈತರ ಹೋರಾಟಕ್ಕೆ ಮಣಿದು ಸರ್ಕಾರಗಳು ಆಗಾಗ ತೆಗೆದುಕೊಳ್ತಿದ್ದಂಥ ಕ್ರಮಗಳು. ಈಗ ಭಾರತದ ಹೆಮ್ಮೆಯನ್ನು ಎತ್ತಿಡಿತೀನಿ, ಭಾರತೀಯ ಸಂಸ್ಕೃತಿಯನ್ನು ಎತ್ತಿಡಿತೀನಿ, 56 ಇಂಚಿದೆ ಶಕ್ತ ಸ್ಥಿತಿಯಿಂದ ನಾವು ಒಪ್ಪಂದ ಮಾಡ್ಕೊಳ್ತಿದ್ದೀವಿ ಅಂತ ಹೇಳಿರೋಂಥ ನರೇಂದ್ರ ಮೋದಿಯವರು ಹಾಡು ಹಗಲೇ ಭಾರತದ ಮಾರುಕಟ್ಟೆಯ ದಿಡ್ಡಿ ಬಾಗಿಲನ್ನು ತೆಗೆದಿಟ್ಬಿಟ್ಟಿದ್ದಾರೆ. 4ನೇದಾಗಿ ಟ್ರೀ ನಟ್ಸ್ ಅಂದರೆ ಮರದಲ್ಲಿ ಬೆಳೆಯುವಂತಹ ಬೀಜಗಳು ಅಂತ ಕನ್ನಡದಲ್ಲಿ ನೀವು ಅಂದ್ಕೊಳ್ಳೋದಾದ್ರೆ ಬಾದಾಮಿ, ಆಲ್ಮಂಡ್ ಅಂತ ಅಂದ್ಬಿಟ್ಟು ಏನು ಇಂಗ್ಲೀಷಲ್ಲಿ ಹೇಳ್ತಾರೆ ಆ ಥರದವು. ಅದು ನಮ್ಮಲ್ಲಿ ಉತ್ಪಾದನೆ ಕಡಿಮೆನೇ, ಅಮೇರಿಕಾದಿಂದಲೇ ಆಮದಾಗ್ತಿತ್ತು. ಬಟ್ ಉತ್ಪಾದನೆ ಮತ್ತು ಕಾಶ್ಮೀರ ಇಂಥ ಕಡೆ ಜಾಸ್ತಿ ಆಗ್ತಿತ್ತು. ನೀವು ಹೋಲಿಸಿ ನೋಡಿದ್ರೆ 0.03 ಮಿಲಿಯನ್ ಟನ್ ಮಾತ್ರ ನಾವು ಉತ್ಪಾದನೆ ಮಾಡ್ತಾ ಇದ್ದಿದ್ದು. ಆದರೆ ಅಮೇರಿಕಾದಲ್ಲಿ 1.4 ಮಿಲಿಯನ್ ಮೆಟ್ರಿಕ್ ಟನ್ ಉತ್ಪಾದನೆ ಆಗುತ್ತೆ. ಹೀಗಾಗಿ ಇಡೀ ಭಾರತದ ಮಾರುಕಟ್ಟೆ ಅವ್ರಿಗೆ ಬೇಕಾಗಿದೆ. ಬಾದಾಮಿಯನ್ನು ತಿನ್ನೋದು ಬಡವರೇನಲ್ಲ, ಬಡವರು ಬಾದಾಮಿ ಕಡಲೆಕಾಯಿ. ಬಾದಾಮಿಯನ್ನು ತಿನ್ನುವಂಥದ್ದು ಮೇಲ್ಮಧ್ಯಮ ವರ್ಗದ ಜನ. ರಾಜಕಾರಣಿಗಳು ಯಾವುದಾದ್ರೂ ಮೀಟಿಂಗ್ ಕರೆದ್ರು ಅಂತಂದರೆ ಬಾದಾಮಿ ಗೋಡಂಬಿ ತಿನ್ಕೊಂಡು ಮಾತಾಡ್ತಾರೆ. ಆದರೆ ಅದೂ ಕೂಡ ಆ ಮಾರುಕಟ್ಟೆಯನ್ನು ಕೂಡ ಸಂಪೂರ್ಣವಾಗಿ ಅಮೇರಿಕ ಕಬಳಿಸಬೇಕು ಅನ್ನುವಂಥದ್ದು ಈ ಒಪ್ಪಂದದ ಭಾಗ ಆಗಿದೆ. ಇದಲ್ಲದಿರ ಇನ್ನೊಂದು ಅವ್ರು ಹೇಳಿರೋವಂಥದ್ದು ವೈನ್ ಆ್ಯಂಡ್ ಸ್ಪಿರಿಟ್ಸ್. ಈಗ ವೈನ್ ಅಂತಂದರೆ ಅದು ಆಲ್ಕೋಹಾಲ್ ಅಲ್ಲ, ದ್ರಾಕ್ಷಾರಸದಿಂದ ಮಾಡುವಂಥದ್ದು. ನಮ್ಮ ಪುರಾಣದಲ್ಲೂ ಕೂಡ ದ್ರಾಕ್ಷಾರಸ, ಸೋಮರಸ ಇವೆಲ್ಲವೂ ಸಾಕಷ್ಟಿದೆ. ಇತ್ತೀಚಿನ ದಿನಗಳಲ್ಲಿ ದ್ರಾಕ್ಷಿ ಬೆಳೆಯಲ್ಲೂ ಕೂಡ ನಾವು ಸ್ವಾವಲಂಬಿಗಳಾಗಬೇಕು ಅಂತೇಳಿ ಈ ಆತ್ಮನಿರ್ಭರ ಯೋಜನೆಯ ಭಾಗವಾಗಿ ಸುಮಾರಷ್ಟು ಕಡೆ ವಿಶೇಷ ಪ್ರೋತ್ಸಾಹವನ್ನು ಕೊಡಲಾಯಿತು. ಇನ್ಫ್ಯಾಕ್ಟ್ ಕರ್ನಾಟಕದ ಬಜೆಟಲ್ಲೂ ಕೂಡ ವೈನ್ ಆರ್ಚರ್ಡ್ಗಳಿಗೆ ಕೆಲವು ಪ್ರೋತ್ಸಾಹವನ್ನು ಘೋಷಣೆ ಮಾಡಲಾಗಿತ್ತು. ಇನ್ಫ್ಯಾಕ್ಟ್ ನಿರ್ಮಲಾ ಸೀತಾರಾಮನ್ ಅವರ ಬಜೆಟಲ್ಲಿ 3 ವರ್ಷದ ಕೆಳಗಡೆ ಈ ರೀತಿ ವೈನ್ ಮತ್ತು ಸ್ಪಿರಿಟ್ ಉತ್ಪಾದನೆಯಲ್ಲಿ ಭಾರತ ಸ್ವಾವಲಂಬನೆ ಆಗುವುದಕ್ಕೆ ಸಿಕ್ಕಾಪಟ್ಟೆ ಬೆಂಬಲ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಅದರ ಭಾಗವಾಗಿಯೇ ಕರ್ನಾಟಕದಲ್ಲಿ, ದಕ್ಷಿಣ ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ ವಿಶೇಷವಾಗಿ ವಿಸ್ತೃತವಾಗಿ ದ್ರಾಕ್ಷಿ ಬೆಳೆ ಶುರುವಾಗಿತ್ತು. ಆದರೆ ಈಗ ದ್ರಾಕ್ಷಿಯನ್ನು ಏನಕ್ಕೆ ಮಾಡ್ತಾರೆ? ದ್ರಾಕ್ಷಿಯನ್ನು ಉತ್ಪಾದನೆ ಮಾಡುವುದೇ, ಅದನ್ನು ಸಂಸ್ಕರಿಸಿ ದ್ರಾಕ್ಷಾ ರಸವನ್ನಾಗಿ ಮಾಡುವುದಕ್ಕೆ, ವೈನ್ ಮಾಡುವುದಕ್ಕೆ ಈಗ ನೇರವಾಗಿ ಅಮೇರಿಕಾ ವೈನೇ ಶೂನ್ಯ ಸುಂಕದ ದರದಲ್ಲಿ ಭಾರತಕ್ಕೆ ಆಮದಾಗುತ್ತೆ. ಹಾಗಾದರೆ ಈ ದ್ರಾಕ್ಷಿ ಉತ್ಪಾದಕರ ಕತೆ ಏನಾಗಬೇಕು? ಇದಲ್ಲದಿರ ಅವರು ಮತ್ತೆ ಹೇಳಿರೋದು ಫ್ರೆಶ್ ಆ್ಯಂಡ್ ಪ್ರೋಸೆಸ್ಡ್ ಫ್ರೂಟ್. ಕೇವಲ ಸೇಬಲ್ಲ, ಅಮೇರಿಕಾದ ಬೆರ್ರಿಗಳು ಇತ್ಯಾದಿ ಹಲವಾರು ಹಣ್ಣುಗಳೇನಿದ್ದಾವೆ, ಹಣ್ಣನ್ನು ಸಂಸ್ಕರಿಸಿ ಅದನ್ನು ಬೇರೆ ಬೇರೆ ರೂಪದಲ್ಲಿ ಏನು ಮಾರಾಟ ಮಾಡಲಾಗುತ್ತೆ, ಇದನ್ನು ಕೆಲವು ಕಡೆ ಅದನ್ನು ಪ್ರೋಸೆಸ್ಡ್ ಫುಡ್ ಅಂತಾರೆ, ಪ್ರೋಸೆಸ್ಡ್ ಫ್ರೂಟ್ ಅಂತಿದೆ, ಕೆಲವು ಕಡೆ ಪ್ರೋಸೆಸ್ಡ್ ಫುಡ್ ಅಂತಿದೆ. ಪ್ರೋಸೆಸ್ಡ್ ಫುಡ್ ಅಂತಂದರೆ ನಿಮಗೆ ಚಿಪ್ ಕೂಡ ಬಂತು, ಆಲೂಗಡ್ಡೆ ಚಿಪ್ಸು ಇತ್ಯಾದಿಗಳು. ಇವೆಲ್ಲವೂ ಭಾರತದ ಮಾರುಕಟ್ಟೆಯಲ್ಲಿ ಅಮೇರಿಕಾದ ಈ ಸರಕುಗಳು ಶೂನ್ಯ ದರದಲ್ಲಿ ಬಂದು ಲಗ್ಗೆ ಹಾಕಿದ್ರೆ, ಡಂಪಿಂಗ್ ಆದರೆ ಭಾರತದ ಉತ್ಪಾದಕರ ಕಥೆ ಏನು? ಇವೆಲ್ಲದರ ಜೊತೆಗೆ ಅತ್ಯಂತ ಅಪಾಯಕಾರಿ ವಾಕ್ಯ ಇರುವುದೇನು ಇದರಲ್ಲಿ? ಅಂಡ್ ಅಡಿಷನಲ್ ಪ್ರಾಡಕ್ಟ್ಸ್ ಅಂತಿದೆ. ಈ ಅಂಡ್ ಅಡಿಷನಲ್ ಪ್ರಾಡಕ್ಟ್ಸ್ ಬರುವುದಕ್ಕೆ ಮುಂಚೆ ಇದಕ್ಕೊಂದು ಸಣ್ಣ ಇತಿಹಾಸ ಇದೆ. ಫೆಬ್ರವರಿ 6ಕ್ಕೆ ಭಾರತ ಮತ್ತು ಅಮೇರಿಕಾದ ಜಂಟಿ ಒಪ್ಪಂದ ಆಯಿತು. ಭಾರತ ಅಮೇರಿಕ ಜಂಟಿ ಒಪ್ಪಂದ ಆದ 2 ದಿನದಲ್ಲಿ ಅಮೇರಿಕಾದ ರಾಯಭಾರ ಕಚೇರಿ ಒಂದು ಫ್ಯಾಕ್ಟ್ ಶೀಟ್ನ ಬಿಡುಗಡೆ ಮಾಡಿತು. ಅಂದರೆ ಈ ಒಪ್ಪಂದದ ವಿವರಗಳು ಅಮೇರಿಕಾಗೆ ಹೇಗೆ ಸಹಾಯ ಆಗುತ್ತೆ ಅಂತ ತಮ್ಮ ದೇಶವನ್ನು ಉದ್ದೇಶಿಸಿ ಬಿಡುಗಡೆ ಮಾಡಿದ್ರು. ಅದರಲ್ಲಿ ಕೇವಲ DDG, ರೆಡ್ ಸರ್ಗಮ್, ಟ್ರೀ ನಟ್, ಫ್ರೆಶ್ ಆ್ಯಂಡ್ ಪ್ರೋಸೆಸ್ ಫುಡ್, ಸೋಯಾಬೀನ್ ಆಯಿಲ್ ಮಾತ್ರ ಅಲ್ಲ, ಅಂಡ್ ಸರ್ಟನ್ ಪಲ್ಸಸ್ ಅಂತ ಇತ್ತು. ಅದರಲ್ಲಿ ಸರ್ಟನ್ ಪಲ್ಸಸ್ ಅಂತಂದರೆ ಬೇಳೆಕಾಳುಗಳು, ಹೆಸರು, ಉದ್ದು, ತೊಗರಿ, ಇಂಥ ಹಲವಾರು ಬೇಳೆಕಾಳುಗಳನ್ನು ಕೂಡ ಭಾರತ ಅಮೇರಿಕಾದಿಂದ ಶೂನ್ಯ ದರಕ್ಕೆ ಆಮದು ಮಾಡಿಕೊಳ್ಬೇಕು ಅಂತ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಗೊತ್ತಾದಾಗ ಇಲ್ಲೊಂದು ಸಣ್ಣ ಹಾಹಾಕಾರ ಎತ್ತು. ಇಮಿಡಿಯೇಟಾಗಿ 1 ದಿನದ ನಂತರ ಬಿಡುಗಡೆಯಾದಂಥ ಅದೇ ಫ್ಯಾಕ್ಟ್ ಶೀಟಲ್ಲಿ ಈಗ ಸದ್ಯಕ್ಕೆ ಬೇಳೆಕಾಳುಗಳ ಹೆಸರಿಲ್ಲ, ಬದಲಿಗೆ ಅಂಡ್ ಅಡಿಷನಲ್ ಪ್ರಾಡಕ್ಟ್ಸ್ ಅನ್ನೋದು ಈಗಲೂ ಇದೆ. ಮತ್ತಿತರ ಸರಕುಗಳು. ಈ ಮತ್ತಿತರ ಸರಕುಗಳಲ್ಲಿ ಬೇಳೆಕಾಳುಗಳು ಇಲ್ಲ ಅನ್ನೋದು ಯಾರಿಗೆ ಗೊತ್ತು? ಮಾರ್ಚ್ 15ರ ವೇಳೆಗೆ ಇದಿನ್ನೂ 2-3 ಪುಟದ ಒಂದು ಹೇಳಿಕೆ ಇದು ಪ್ರತಿಯೊಂದರ ಬಗ್ಗೆನೂ ಕೂಡ 10 ಪುಟ 20 ಪುಟ ವಿವರಗಳು, ಟೆಕ್ನಾಲಜಿ ವಿವರಗಳು, ಇದೊಂದು 1000 ಪುಟದ ಡಾಕ್ಯುಮೆಂಟ್ ಆಗುತ್ತೆ. ಆ ವಿವರಗಳಲ್ಲಿ ಭಾರತದ ರೈತರ ಭವಿಷ್ಯ ಹುದುಗಿ ಹಾಕಿಬಿಟ್ಟಿರ್ತಾರೆ. ಈಗ ಈ ಬೇಳೆಕಾಳುಗಳು ಬಂದರೆ, ಬೇಳೆಕಾಳುಗಳ ಬಗ್ಗೆ ಆತ್ಮನಿರ್ಭರ ಸರ್ಕಾರದ ಘೋಷಣೆ ಏನಿತ್ತು?
ಇಡೀ ಭಾರತ ಇನ್ನು ಕೆಲವೇ ದಿನಗಳಲ್ಲಿ ಎಣ್ಣೆ ಬೀಜ ಮತ್ತು ಬೇಳೆಕಾಳುಗಳಲ್ಲಿ ಸ್ವಾವಲಂಬಿಯಾಗಬೇಕು, ಆತ್ಮನಿರ್ಭರ ಆಗಬೇಕು. ಇನ್ಫ್ಯಾಕ್ಟ್ ಇವತ್ತಿಗೂ ಕೂಡ ನಾವು ಅದರಲ್ಲೂ ಕೂಡ ಅಡುಗೆ ಎಣ್ಣೆ ವಿಷಯದಲ್ಲಿ ಆಮದನ್ನೇ ಮಾಡ್ಕೊಳ್ತೀವಿ. ಅದರ ಸಂಪೂರ್ಣ ಲಾಭ ಅದಾನಿ ಪಡಿತಾ ಇದ್ದಾರೆ. ಅದಾನಿ ವಿಲ್ಮರ್ ಅನ್ನುವಂಥ ಕಂಪನಿಯೇ ನಮ್ಮ ಭಾರತಕ್ಕೆ ಬೇರೆ ದೇಶದೊಂದಿಗೆ ಒಪ್ಪಂದ ಮಾಡ್ಕೊಂಡು ಭಾರತಕ್ಕೆ ಲಾಭದ ದರದಲ್ಲಿ ಲೂಟಿ ಮಾಡ್ತಾ ಇರುವಂಥದ್ದು ಅದಾನಿ ವಿಲ್ಮರ್ ಕಂಪನಿ. ಎಣ್ಣೆ ಬೀಜ ಕಾಳದಲ್ಲಿ ಎಣ್ಣೆಕಾಳು ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಆಗಬೇಕು ಅಂತ ಹೇಳ್ತಿದ್ದಂಥ ಇದೇ ಸರ್ಕಾರ ಬೇಳೆಕಾಳುಗಳನ್ನು ನಾವು ಶೂನ್ಯ ದರದಲ್ಲಿ ಆಮದು ಮಾಡ್ಕೊಳ್ತೀವಿ ಅಂತಂದಾಗ ಯಾವ ರೈತರ ಉತ್ಪಾದನೆ ಮಾಡ್ತಾರೆ ಅದನ್ನು ಬೇಳೆಕಾಳುಗಳನ್ನು ಖರೀದಿನೇ ಇಲ್ದಿರಬೇಕಾದ್ರೆ ಯಾವ ರೀತಿ ನಾವು ಆತ್ಮನಿರ್ಭರ ಆಗ್ತೀವಿ? ಆವಾಗ ಸಂಪೂರ್ಣವಾಗಿ ಅಮೇರಿಕ ನಿರ್ಭರ ಆಗ್ತೀವಿ, ಆತ್ಮನಿರ್ಭರ ಆಗೋದಿಲ್ಲ. ಇದನ್ನೇ ಪ್ರೊಫೆಸರ್ ನಂಜುಂಡಸ್ವಾಮಿ ಅಂಥವರು, ರೈತ ಸಂಘಟನೆಗಳ ಮುತ್ಸದ್ದಿಗಳೆಲ್ಲರೂ ಕೂಡ ಕೇವಲ ಆಹಾರ ಭದ್ರತೆಯಲ್ಲ, ಆಹಾರ ಸಾರ್ವಭೌಮತೆ ಬೇಕು ನಮಗೆ ಅಂತ ಪದೇ ಪದೇ ಹೇಳ್ತಾ ಇದ್ದಿದ್ದು. ಅಮೇರಿಕ ಇಡೀ ಜಗತ್ತಿಗೆ ನಾವು ಆಹಾರ ಕೊಡ್ತೀವಿ ಅಂತ ಹೇಳ್ತಾರೆ, ಕೊಡುವಂತಹ ಸಾಮರ್ಥ್ಯವೂ ಇದೆ. ಆದರೆ ಸಂಪೂರ್ಣವಾಗಿ ನಾವು ಅವರ ದಾಸರಾಗಬೇಕಾಗತ್ತೆ, ಅವ್ರು ಹೇಳಿದ್ದನ್ನು ಕೇಳಬೇಕಾಗತ್ತೆ. ಹೀಗಾಗಿ ಒಂದು ದೇಶ ಸಾರ್ವಭೌಮಿ ದೇಶ ಆಗಬೇಕು ಅಂದರೆ, ನಿಜಕ್ಕೂ ಸ್ವಾತಂತ್ರ್ಯವಾಗಿ ಅದು ಬದುಕಬೇಕು ಅಂದರೆ ಆಹಾರ ಸಾರ್ವಭೌಮತೆ ಮುಖ್ಯ. ಆಹಾರ ಸಾರ್ವಭೌಮತೆ ಅಂದರೆ ನಮ್ಮ ದೇಶದ ಜನರಿಗೆ ಅಗತ್ಯವಾಗಿರುವ ಕನಿಷ್ಠ ಆಹಾರಗಳನ್ನು ನಮ್ಮ ನೆಲದಲ್ಲೇ ನಾವು ಬೆಳ್ಕೊಳ್ಳುವಂಥದ್ದು. ಭಾರತಕ್ಕಂತೂ ಆ ಇತಿಹಾಸ ಇದೆ. ನಮ್ಮದೇನು ಜಪಾನ್ ಅಲ್ಲ, ಯಾವುದೋ ಒಂದು ದ್ವೀಪ ದೇಶವಲ್ಲ. ನಮ್ಮ ದೇಶದಲ್ಲಿ 180 ಮಿಲಿಯನ್ ಹೆಕ್ಟೇರಷ್ಟು ಉಳುವ ಯೋಗ್ಯ ಭೂಮಿ ಇದೆ. ಇಡೀ ಜಗತ್ತಿಗೆ ನಾವು ಉತ್ಪಾದನೆಯನ್ನು ಮಾಡಿ ಹಂಚ್ಬೋದು, ಎಕ್ಸ್ಪೋರ್ಟ್ ಮಾಡ್ಬೋದು. ಆದರೆ ಅದರ ಬದಲಿಗೆ ನಮ್ಮ ಉತ್ಪಾದನೆಯನ್ನೇ ನಾವು ಮಾಡೋದನ್ನು ಕೈಬಿಟ್ಟು ನಮ್ಮ ಕಾಲ ಮೇಲೆ ಚಪಡಿ ಎತ್ತಾಕೊಂಡು ಅಮೇರಿಕಾದಿಂದ ಶೂನ್ಯ ಸಂಖ್ಯಕ್ಕೆ ಖರೀದಿ ಮಾಡ್ತೀವಿ ಅಂತ ಮಾಡ್ಕೊಳ್ಳೋ ಈ ಒಪ್ಪಂದವನ್ನು ಯಾರಾದರೂ ಕೂಡ ದೇಶಭಕ್ತ ಒಪ್ಪಂದ ಅಂತಾರೆ. ಇವೆಲ್ಲವೂ ಒಂದಾದರೆ ಇದರಲ್ಲಿ ಹೇಳದೇ ಇರುವುದು, ಅದಾದ ನಂತರ ಪಿಯೂಷ್ ಗೋಯಲ್ ಅವರು ಮಾತಾಡ್ತಿರೋದು ಇನ್ನೊಂದಿದೆ. ಅದೇನಪ್ಪ ಅಂದರೆ, ಭಾರತದ ರೈತ ಆಹಾರ ಧಾನ್ಯಗಳ ಉತ್ಪಾದನೆಯ ಜೊತೆಗೆ ಪ್ರಮುಖವಾಗಿ ಉತ್ಪಾದನೆ ಮಾಡುವ ವಾಣಿಜ್ಯ ಬೆಳೆಗಳಲ್ಲಿ ಒಂದು ಹತ್ತಿ. ಹಾಗೆ ನೋಡಿದ್ರೆ ಹತ್ತಿ ಉತ್ಪಾದನೆಯಲ್ಲಿ ಭಾರತ ಜಗತ್ತಿನಲ್ಲೇ ಮೊದಲ 3 ಸ್ಥಾನಗಳಲ್ಲಿ ಇರ್ತದೆ. ನೀವು ಅದೇ ಟೇಬಲ್ನ ನೀವು ಗಮನ ಹರಿಸಿದ್ರೆ ಅಮೇರಿಕಾ 2024-25ರಲ್ಲಿ ಉತ್ಪಾದನೆ ಮಾಡಿರುವ ಹತ್ತಿ 1.6 ಮಿಲಿಯನ್ ಮೆಟ್ರಿಕ್ ಟನ್. ಆದರೆ ಭಾರತ 5.3 ಮಿಲಿಯನ್ ಮೆಟ್ರಿಕ್ ಟನ್, ಅಮೇರಿಕಾಗಿಂತ 4 ಪಟ್ಟು ಜಾಸ್ತಿ ಉತ್ಪಾದನೆ ಮಾಡಿದ್ದೀವಿ. ನಾವು ಉತ್ಪಾದನೆ ಮಾಡುವ ಹತ್ತಿನಲ್ಲಿ ಸುಮಾರಷ್ಟು ನಾವು ಬಾಂಗ್ಲಾದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಬಾಂಗ್ಲಾದೇಶ ಆ ಹತ್ತಿಯನ್ನು ಬಳಸಿಕೊಂಡು ಇಡೀ ಜಗತ್ತಿಗೆ ಜವಳಿ ಮತ್ತು ವಸ್ತ್ರವನ್ನು ರಫ್ತು ಮಾಡುತ್ತೆ. ಆದರೆ ಈಗ ಈ ಒಪ್ಪಂದದ ಪ್ರಕಾರ, ಈ ಒಪ್ಪಂದ ಭಾರತದ ಜೊತೆ ಆದ ಕೆಲವೇ ದಿನಗಳಲ್ಲಿ, 2 ದಿನಗಳಲ್ಲಿ, ಫೆಬ್ರವರಿ 9ನೇ ತಾರೀಕು ಅಮೇರಿಕಾ ಬಾಂಗ್ಲಾದೇಶದ ಜೊತೆಗೂ ಕೂಡ ಒಂದು ವಾಣಿಜ್ಯ ಒಪ್ಪಂದವನ್ನು ಮಾಡಿಕೊಳ್ತು. ಬಾಂಗ್ಲಾದೇಶದೊಂದಿಗೆ ಮಾಡಿಕೊಂಡಂಥ ವಾಣಿಜ್ಯ ಒಪ್ಪಂದದಲ್ಲಿ ಅಮೇರಿಕಾ ಇನ್ನು ಮುಂದೆ ಬಾಂಗ್ಲಾದೇಶದಿಂದ ರಫ್ತಾಗುವಂತಹ ಬಾಂಗ್ಲಾದೇಶಿ ಜವಳಿಗಳ ಮೇಲೆ ಶೂನ್ಯ ಸುಂಕವನ್ನು ವಿಧಿಸುತ್ತೇವೆ ಅಂತ ಘೋಷಣೆ ಮಾಡಿದ್ದಾರೆ. ಹಾಗೆ ನೋಡಿದ್ರೆ ಅಮೇರಿಕಕ್ಕೆ ಭಾರತವೂ ಕೂಡ ಜವಳಿಯನ್ನು ಎಕ್ಸ್ಪೋರ್ಟ್ ಮಾಡುತ್ತೆ. ಭಾರತದ ಜವಳಿಗಳ ಮೇಲೆ 18%, ಬಾಂಗ್ಲಾದೇಶದ ಜವಳಿಯ ಮೇಲೆ 0%. ಹಾಗೆ ನೋಡೋದಾದರೆ ನೀವು ನಿಮ್ಮ ಪರದೆಯ ಮೇಲೆ ಭಾರತದ ಅಮೇರಿಕಾದ ಜವಳಿ ಆಮದಿನಲ್ಲಿ ಯಾವ್ಯಾವ ದೇಶ ಎಷ್ಟೆಷ್ಟು ಆಮದು ಮಾಡ್ತಿದೆ ಅನ್ನೋದರ ಒಂದು ಕೋಷ್ಟಕ ಬರುತ್ತೆ, ತಾವು ಅದನ್ನು ನೋಡ್ಬೋದು. ಇವತ್ತಿಗೂ ಕೂಡ ಅಮೇರಿಕಾಗೆ ಅತಿ ಹೆಚ್ಚು ಜವಳಿಯನ್ನು ರಫ್ತು ಮಾಡ್ತಾ ಇರುವಂಥದ್ದು ಚೈನಾ, ಅದಾದಮೇಲೆ ವಿಯೆಟ್ನಾಂ, ಅದಾದಮೇಲೆ ಬಾಂಗ್ಲಾದೇಶ, ಅದಾದಮೇಲೆ ಭಾರತ. ಹಂಗೆ ನೋಡಿದ್ರೆ ಬಾಂಗ್ಲಾದೇಶದ ಮೇಲೆ 20% ಸುಂಕ. ಆಗಲೂ ಕೂಡ ಅಮೇರಿಕಾದ 9%, 8.8% ರಫ್ತನ್ನು ಬಾಂಗ್ಲಾದೇಶ ಮಾಡ್ತಿತ್ತು, ಭಾರತ ಕೇವಲ 5.2% ಮಾಡ್ತಿತ್ತು. ಈಗ ಅದು ಶೂನ್ಯ ಆಗಿದೆ. ಶುಂಕ 20% ಇದ್ದಿದ್ದ ಬಾಂಗ್ಲಾದೇಶದ ಮೇಲೆ ಈಗ ಶೂನ್ಯ ಆಗಿದೆ ಅಂದರೆ ಯಾವ ಪ್ರಮಾಣದಲ್ಲಿ ಅದು ಏರಿಕೆ ಆಗ್ಬೋದು ತಾವು ಅರ್ಥ ಮಾಡ್ಕೊಳ್ಬೋದು. ಅದರ ಬಗ್ಗೆ ಮಾತಾಡ್ತಾ ಪಿಯೂಷ್ ಗೋಯಲ್ ಅವರು ಇನ್ನು ಮುಂದೆ ಈಗ ನೋಡ್ರಿ, ಬಾಂಗ್ಲಾದೇಶದಕ್ಕೆ ಕೊಟ್ಟಿರೋದು ನಮ್ಗೆ ಗಳಸ್ಯ ಕಂಡಸ್ಯ ಅಲ್ವಾ. ನಮಗೆ ಟ್ರಂಪ್ ಅವರು
ನಮಗೆ ಮಾತ್ರ 18% ವಿಧಿಸಿ ಬಾಂಗ್ಲಾದೇಶಕ್ಕೆ 0% ವಿಧಿಸಿದ್ರಲ್ಲ, ಇದ್ಯಾವ ಥರ ನಿಮ್ಮ ಮಿತ್ರತ್ವ ಅಂತ ಅಂದ್ಬಿಟ್ಟು ಕೇಳಿದ ಪ್ರಶ್ನೆಗೆ ಹಾಗಲ್ಲ, ಅಮೇರಿಕ ಅದಕ್ಕೊಂದು ಷರತ್ತು ಹಾಕಿದೆ. ಅಮೇರಿಕಾದ ಹತ್ತಿಯನ್ನು ಬಳಸಿಕೊಂಡು ಉತ್ಪಾದನೆ ಮಾಡುವ ಬಾಂಗ್ಲಾದೇಶದ ಜವಳಿಗೆ ಮಾತ್ರ ಶೂನ್ಯ ಸುಂಕ ಅಂತ ಹೇಳಿದರೆ, ನಾವು ಕೂಡ ಅಮೇರಿಕಾದ ಹತ್ತಿಯನ್ನು ಆಮದು ಮಾಡ್ಕೊಳ್ತೀವಿ. ಆಗ ಅಮೇರಿಕಾದ ಹತ್ತಿಯನ್ನು ಬಳಸ್ಕೊಂಡು ನಾವು ಉತ್ಪಾದನೆ ಮಾಡಿ ಅಮೇರಿಕಾಗೆ ರಫ್ತು ಮಾಡಿದ್ರೆ ನಮಗೂ ಕೂಡ ಶೂನ್ಯ ಸಿಗುತ್ತೆ ಅಂತೇಳಿ ಅವಿವೇಕತನದಿಂದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮದು ಸರ್ಪ್ಲಸ್ ಉತ್ಪಾದನೆ ಇದೆ. ಈಗ ಒಂದು ವೇಳೆ ಬಾಂಗ್ಲಾದೇಶ ಅಮೇರಿಕಾದ ಮಾರ್ಕೆಟ್ ನಮಗೆ ಸಿಗಬೇಕು ಅಂಥೇಳಿ ಅಮೇರಿಕಾದಿಂದಲೇ ಹತ್ತಿ ಹೆಚ್ಚು ಆಮದು ಮಾಡ್ಕೊಂಡ್ರೆ, ನಾವು ಅತಿ ಹೆಚ್ಚು ಹತ್ತಿಯನ್ನು ರಫ್ತು ಮಾಡ್ತಿರೋದು ಬಾಂಗ್ಲಾದೇಶಕ್ಕೆ, ಹತ್ತಿ ಬೆಳೆಯ ಉತ್ಪಾದನೆ ಮಾಡುವಂಥ ರೈತ ಆ ರೀತಿ ರಫ್ತು ಮಾರುಕಟ್ಟೆ ಕಳ್ಕೊತಾನೆ. ಅದು ಒಂದು ಏಟು ಬಿದ್ದರೆ, ಎರಡನೇ ಏಟು, ಈಗ ಹತ್ತಿಯನ್ನು ಏನಕ್ಕೆ ಉತ್ಪಾದನೆ ಮಾಡ್ತಾರೆ, ಜವಳಿ ಮಾಡೋರಿಗೆ ಮಾರ್ತಾರೆ, ಅದನ್ನು ಗಿರಣಿಗಳಿಗೆ ಮಿಲ್ಗಳಿಗೆ ಮಾರ್ತಾರೆ. ಆ ಮಿಲ್ನವ್ರಿಗೆ ನೀವು ಅಮೇರಿಕಾದಿಂದಲೇ ಹತ್ತಿ ತಗೊಂಬಿಡಿ, ಆವಾಗ ನೀವು ಅಮೇರಿಕಾಗೆ ರಫ್ತು ಮಾಡಿದ್ರೆ ಶೂನ್ಯ ಸುಂಕ ಸಿಗುತ್ತೆ ಅಂತಂದರೆ, ಭಾರತದ ರೈತಾಪಿ ಹತ್ತಿಯನ್ನು ಖರೀದಿ ಮಾಡೋರು ಯಾರು? ರಫ್ತಿಗೆ ಬಾಂಗ್ಲಾದೇಶ ಇಲ್ಲ, ಖರೀದಿ ಮಾಡೋದಕ್ಕೆ ಭಾರತದ ಮಾರುಕಟ್ಟೆನೂ ಇಲ್ಲ ಅಂತಂದರೆ ಹತ್ತಿ ರೈತರ ಕಥೆ ಏನು? ತಲೆನಲ್ಲಿ ಮೆದುಳಿರೋರು ಮಾತಾಡೋ ಮಾತುಗಳ ಇದು, ದೇಶಭಕ್ತಿ ಇರೋರು ಮಾತಾಡೋರು ಮಾತುಗಳ ಇದು. ಅಷ್ಟು ಮಾತ್ರ ಅಲ್ಲ, ದೊಡ್ಡದಾಗಿ ಏನು ಮಾತಾಡ್ತಾರೆ, ಇಲ್ಲ ನೋಡಿ ಬಾಂಗ್ಲಾದೇಶದ ಮೇಲೆ 19% ಹಾಕಿದ್ದಾರೆ, ನಮ್ಮ ಮೇಲೆ ಬರೀ 18% ಹಾಕಿದ್ದಾರೆ ಅಂತ ಒಂದಷ್ಟು ಕಾಲ ನಡೀತು. ಅಮೇರಿಕಾದ ಹತ್ತಿಯನ್ನು ನಾವು ಖರೀದಿ ಮಾಡಿದ್ರೆ ಮಾತ್ರ ತಾನೇ ಬಾಂಗ್ಲಾದೇಶದವ್ರಿಗೆ ಶೂನ್ಯ ಸಿಗೋದು. ಅದಿಲ್ಲ ಅಂದರೆ ತನ್ನದೇ ಹತ್ತಿಯನ್ನು ಉತ್ಪಾದನೆ ಮಾಡಿ ಜವಳಿ ಮಾಡಿ ಅವ್ರು ಮಾರಿದ್ರು ಕೂಡ ಅವರಿಗೆ 19%, ನಮ್ಗೆ 18% ಅಂತ ಇನ್ನೊಂದು ವಾದವನ್ನು ಮುಂದಿಡ್ತಿದ್ದಾರೆ. ಇವತ್ತಿನ ಹಿಂದೂ ಪತ್ರಿಕೆಯಲ್ಲಿ ಬಾಂಗ್ಲಾದೇಶದ ಜವಳಿಯ ಗುಣಮಟ್ಟಕ್ಕೂ ನಮ್ಮ ದೇಶದ ರಫ್ತಿಗೂ ಇರುವಂತಹ ಒಂದು ವ್ಯತ್ಯಾಸ, ವಿಶೇಷವಾಗಿ ಐರೋಪ್ಯ ಮಾರುಕಟ್ಟೆಯ ವಿಷಯದಲ್ಲಿ ಒಂದು ಕೋಷ್ಟಕ ಬರುತ್ತೆ, ತಾವು ನೋಡ್ಬೋದು. ಉದಾಹರಣೆಗೆ ಆ ಕೋಷ್ಟಕದಲ್ಲಿ 1A ಅಂತ 1B ಅಂತ ಒಂದಿದೆ, ನೀವು ನೋಡ್ಬೋದು. ಐರೋಪ್ಯ ಮಾರುಕಟ್ಟೆಗೆ ಬಾಂಗ್ಲಾದೇಶದ ರಫ್ತಿನ ಶೇರು 20% ನಮ್ಮದು 1% ಇಲ್ಲ. ಇನ್ನು ಯಾವ್ಯಾವ ಕಮಾಡಿಟಿಗಳ ಮೇಲೆ ಭಾರತದ ರೇಟ್ ಎಷ್ಟು, ಬಾಂಗ್ಲಾದೇಶದ ರೇಟ್ ಎಷ್ಟು ಅನ್ನೋದು ಒಂದು ದೊಡ್ಡ ಕೋಷ್ಟಕ ಇದೆ, ತಾವು ಅದನ್ನು ಗಮನಿಸ್ಬೋದು. ಉದಾಹರಣೆಗೆ ಟೀ ಶರ್ಟ್ಗಳು 2023ರಲ್ಲಿ ಪರ್ ಯೂನಿಟ್ ಕಾಸ್ಟ್, ಒಂದು ಟೀ ಶರ್ಟ್ಗೆ ಪರ್ ಯೂನಿಟ್ ಕಾಸ್ಟು ಬಾಂಗ್ಲಾದೇಶದ್ದು $2.6 ಆದರೆ ಭಾರತದ್ದು $3.35. ಇದರಲ್ಲಿ ಉದಾಹರಣೆಗೆ ಐರೋಪ್ಯ ಒಕ್ಕೂಟಕ್ಕೆ ಸಂಬಂಧಪಟ್ಟಿತ್ತು, ಬಟ್ ಸುಂಕ ಅವ್ರದ್ದು 0 ಇದೆ, ನಮ್ಮದು 5% ಇದೆ, 5ರಿಂದ 10% ಇದೆ. ಐರೋಪ್ಯ ಒಕ್ಕೂಟದ ಜೊತೆ ನಮಗೆ ಒಪ್ಪಂದ ಆಗಿದೆ. ಈಗ ಐರೋಪ್ಯ ಒಕ್ಕೂಟವು ಕೂಡ ನಮಗೆ 0 ಸುಂಕಕ್ಕೆ ಕೊಡ್ತಾರೆ ಅಂತ ಇಟ್ಕೊಳ್ಳೋಣ. ಸುಂಕ 0ಗಿಳಿದ್ರೂ ಕೂಡ ಈ ದರದ ವ್ಯತ್ಯಾಸ ನೋಡಿ, ದರದ ವ್ಯತ್ಯಾಸ 35%. 10% ಸುಂಕ ಇಳಿದ್ರೂ ಕೂಡ ಬಾಂಗ್ಲಾದೇಶದ ಜೀನ್ಸ್ ಪ್ಯಾಂಟು ಟೀ ಶರ್ಟ್ಗಳು ಶೂನ್ಯ ಶುಂಕ ಆದರೂ ಕೂಡ ಭಾರತದ ಜೀನ್ಸ್ ಪ್ಯಾಂಟು ಟೀ ಶರ್ಟ್ನ ಉತ್ಪಾದನೆ ಮಾಡಿ ಕಳಿಸಿದ್ರೆ ಅದಕ್ಕಿಂತ ಚೀಪಾಗೇ ಇರುತ್ತೆ. ಅದೇ ರೀತಿ ಮೆನ್ಸ್ ಸೂಟ್ಸ್, ಜಾಕೆಟ್ಸ್ ಆ್ಯಂಡ್ ಟ್ರೋಜರ್ಸ್ ಓವನ್, ಅದನ್ನು ನೀವು ನೋಡಿ, ಭಾರತದ್ದು ಪರ್ ಯೂನಿಟ್ಟು $12.5, ಅವ್ರದ್ದು ಬರೀ $9.2. ಈ ಕೋಷ್ಟಕದಲ್ಲಿ ನೀವು ಗಮನಿಸೋಂಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 1-2% ಶುಂಕ ವ್ಯತ್ಯಾಸ ಆದ ಮಾತ್ರಕ್ಕೆ ನಮಗೆ ಸಿಗೋದಿಲ್ಲ ಆ ಮಾರ್ಕೆಟು. ಯಾಕಂದರೆ ಬಾಂಗ್ಲಾದೇಶದಲ್ಲಿ ಉತ್ಪಾದನಾ ವೆಚ್ಚ ಭಾರತಕ್ಕಿಂತ ಭಾಳ ಕಡಿಮೆ. ಉತ್ಪಾದನಾ ವೆಚ್ಚದ ಮೇಲೆ 10%, 20% ಸುಂಕವೂ ಕೂಡ ಮ್ಯಾಟ್ರ್ ಆಗುತ್ತೆ. ಆದರೆ ಉತ್ಪಾದನಾ ವೆಚ್ಚವೇ ಒಂದು ವಸ್ತುವಿನ ಬೆಲೆಯ 60%, 70% ಆಗಿರುತ್ತೆ. ಆ ಉತ್ಪಾದನಾ ವೆಚ್ಚವೇ ಹಲವಾರು ಕಾರಣಗಳಿಗೆ, ಚೈನಾದಗೊಂದು ಇತಿಹಾಸ ಇದೆ, ವಿಯೆಟ್ನಾಮ್ಗೊಂದು ಇತಿಹಾಸ ಇದೆ, ಬಾಂಗ್ಲಾದೇಶಕ್ಕೆ ಮತ್ತೊಂದು ಇತಿಹಾಸ ಇದೆ. ಹೀಗಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಮೇರಿಕಾದ ಮಾರುಕಟ್ಟೆಯಲ್ಲೂ ಕೂಡ ಈಗಾಗಲೇ ನಾವು ಆ ಕೋಷ್ಟಕವನ್ನು ನೋಡಿದ್ವಿ. ಅಮೇರಿಕಾದ ಮಾರುಕಟ್ಟೆಗೆ ರಫ್ತಾಗ್ತಿರೋಂಥ ಜವಳಿ ರಫ್ತು ಮಾಡ್ತಿರೋ ದೇಶಗಳ ಪಟ್ಟಿನಲ್ಲಿ ನೋಡಿದ್ರೆ ಮೊದಲಿರೋದು ಚೈನಾ, ವಿಯೆಟ್ನಾಂ, ಬಾಂಗ್ಲಾದೇಶ, ಅದಾದ ಮೇಲೆ ಭಾರತ. ಸೊ ಭಾರತಕ್ಕೆ ದಿಢೀರನೆ ಶೂನ್ಯ ಸುಂಕ ಮಾಡಿದ ಮಾತ್ರಕ್ಕೂ ಕೂಡ ನಮಗೆ ಅಮೇರಿಕದ ಮಾರುಕಟ್ಟೆ ಸಿಗಲ್ಲ. ಅದೊಂದು ಬಣ್ಣದ ಬಲೂನ್ ಹಾಕ್ತಿದ್ದಾರೆ. ಆ ಮಾರುಕಟ್ಟೆ ನಮಗೆ ಶೂನ್ಯ ಸುಂಕಕ್ಕೆ ಸಿಗಬೇಕು ಅಂತಂದರೆ ನಾವೇನು ಮಾಡಬೇಕು? ಅಮೇರಿಕದ ಹತ್ತಿಯನ್ನು ಖರೀದಿ ಮಾಡಬೇಕು. ಭಾರತದ ಹತ್ತಿ ರೈತರು ಸಂಪೂರ್ಣವಾಗಿ ಎಲ್ಲವನ್ನು ಮಾರುಕಟ್ಟೆಯನ್ನೇ ಕಳ್ಕೊತಾರೆ. ಎರಡೂ ಕಡೆಯಿಂದ ಹೊಡೆಸ್ಕೊಳ್ತಾರೆ ಭಾರತ ರೈತರು. ಇದು ಸುಂಕಕ್ಕೆ ಸಂಬಂಧಪಟ್ಟಂತೆ ನಿರ್ದಿಷ್ಟವಾಗಿ ಕೆಲವು ಬೆಳೆಗಳನ್ನು ಬೆಳೀತಿರುವಂಥ ರೈತರ ಮೇಲಾಗುವಂತಹ ವಿಸ್ತೃತವಾದಂಥ ಪರಿಣಾಮ.
ಇದಲ್ಲದಿರ ನಾನು ಆಗಲೇ ಹೇಳಿದಾಗೆ ಈ ಒಪ್ಪಂದದಲ್ಲಿರುವಂಥದ್ದು ನಾನು ಆಗಲೇ ಹೇಳಿದಾಗೆ ಇಂಡಿಯಾ ವಿಲ್ ಅಡ್ರೆಸ್ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ದಟ್ ಅಫೆಕ್ಟ್ ಬೈಲ್ಯಾಟ್ರಲ್ ಟ್ರೇಡ್ ಇನ್ ಪ್ರಿಯಾರಿಟಿ ಏರಿಯಾಸ್. ಪರಸ್ಪರ ವಾಣಿಜ್ಯದಲ್ಲಿ ನಾನ್ ಟ್ಯಾರಿಫ್ ಸುಂಕೇತರವಾದಂಥ ಅಡೆತಡೆಗಳನ್ನು ನಿವಾರಿಸಿಕೊಳ್ಳುವುದಕ್ಕೂ ಕೂಡ ಭಾರತ ಶ್ರಮಿಸುತ್ತದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಏನಿದು ಸುಂಕೇತರವಾದಂಥ ಅಡೆತಡೆಗಳು? ಮೊದಲನೇದು ಆಯಾ ಸರ್ಕಾರಗಳು ಕೊಡುವಂತಹ ಬೆಂಬಲ ಬೆಲೆ, ಆಯಾ ಸರ್ಕಾರಗಳು ಕೊಡುವಂತಹ ಪ್ರೋತ್ಸಾಹಧನ, ಸಬ್ಸಿಡಿ ಅಂತ ಏನು ಕರೀತಾರೆ ಅದು. ಇದು ಯಾತಕ್ಕೆ ವ್ಯಾಪಾರಕ್ಕೆ ತಡೆಯಾಗುತ್ತೆ? ಅಮೇರಿಕಾದ ಪ್ರಕಾರ ಒಂದು ವಸ್ತುವಿನ ಸರಕಿನ ನಿಜ ಬೆಲೆ ಮಾರುಕಟ್ಟೆನಲ್ಲಿದ್ದರೆ ಅದು ನಿಜವಾದ ಪೈಪೋಟಿ. ಉದಾಹರಣೆಗೆ ಒಂದು ವಸ್ತುವನ್ನು, 1 kg ಹತ್ತಿಯನ್ನು, 1 kg ಸೇಬನ್ನು ಉತ್ಪಾದನೆ ಮಾಡುವುದಕ್ಕೆ ಅದಕ್ಕೆ ಹಾಕುವ ಎಲ್ಲ ಖರ್ಚೇನಿದೆ ಆ ಖರ್ಚೆಲ್ಲವೂ ಕೂಡ 1 kg ಸೇಬಿನಲ್ಲಿ ರಿಫ್ಲೆಕ್ಟ್ ಆಗಬೇಕು. ಅದಕ್ಕೆ ಸರ್ಕಾರ ಸಬ್ಸಿಡಿ ಕೊಟ್ಬಿಟ್ರೆ, ಉದಾಹರಣೆಗೆ ನೀವು ಗೊಬ್ಬರ ಹಾಕ್ತೀರಿ, ಆ ಗೊಬ್ಬರಕ್ಕೆ ನಿಮಗೆ ಖರ್ಚಾಗೋದು 70 ರೂಪಾಯಿ, ಅದರಲ್ಲಿ 35 ರೂಪಾಯಿ ನಿಮ್ಗೆ ನಾವು ಸಬ್ಸಿಡಿ ಕೊಡ್ತೀವಿ ಅಂತಂದರೆ 70 ರೂಪಾಯಿ ಗೊಬ್ಬರ ಹಾಕಿ ಖರ್ಚು ಮಾಡಿದರೆ ಏನು ಬೆಲೆ ಇರ್ತಿತ್ತೋ ಅದರಲ್ಲಿ 35 ರೂಪಾಯಿ ಕಡಿಮೆ ಆಗೋಗುತ್ತೆ. ಇದರಿಂದ ಮಾರುಕಟ್ಟೆನಲ್ಲಿ ನಿಜ ಬೆಲೆನಲ್ಲಿ ಏರುಪೇರಾಗುತ್ತೆ. ಆದ್ದರಿಂದ WTOನಲ್ಲೂ ಈ ಒಪ್ಪಂದ ಸೇರಿಸಿದ್ರು. ಯಾವ ಕಾರಣಕ್ಕೂ ಕೂಡ ಸರ್ಕಾರಗಳು ತಮ್ಮ ರೈತರಿಗೆ ಪ್ರೋತ್ಸಾಹ ರೀತಿಯಲ್ಲಿ ಸಹಾಯ ಮಾಡಬಾರ್ದು. ಅವಾಗೇನಾಗುತ್ತೆ, ಮಾರುಕಟ್ಟೆನಲ್ಲಿ ನಿಜ ಪೈಪೋಟಿ ಆಗುವುದಿಲ್ಲ. ಆದರೆ ಇದು ಎಂಥ ಹಿಪೋಕ್ರಸಿ ಈ ದೇಶಗಳದು ಅಂತಂದರೆ, ನಾನು ಆಗಲೇ ಹೇಳಿದಾಗೆ ತಮ್ಮ ಪರದೆಯ ಮೇಲೆ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆ ಮಾಡಿರುವಂಥ ಒಂದು ಅಧ್ಯಯನ ಬರುತ್ತೆ, ತಾವು ಅದನ್ನು ಗಮನಿಸ್ಬೋದು. ಯಾವ್ಯಾವ ದೇಶಗಳು ತಮ್ಮ ತಮ್ಮ ದೇಶದ ರೈತರಿಗೆ ಎಷ್ಟೆಷ್ಟು ಸಪೋರ್ಟ್ ಕೊಡ್ತಾರೆ ಅಂತ ಕೊಟ್ಟಿರುವಂಥ ಒಂದು ಎಸ್ಟಿಮೇಟು, ತಾವು ಅದನ್ನು ನೋಡ್ಬೋದು. ಸ್ವಿಟ್ಜರ್ಲ್ಯಾಂಡು 50% ಸಪೋರ್ಟ್ ಮಾಡ್ತಾರೆ, ಉತ್ಪಾದಕ ಬೆಲೆಯ 50% ಸರ್ಕಾರವೇ ಕೊಡುತ್ತೆ. ಇಂಡೋನೇಷ್ಯಾ 35%, ಯುರೋಪಿಯನ್ ಒಕ್ಕೂಟ 20%, ಚೈನಾ 15%, ಯುನೈಟೆಡ್ ಸ್ಟೇಟ್ಸ್ 12%. ನಿಧಾನಕ್ಕೆ ನೋಡ್ಕೊಂಡು ಬಂದ್ರಿ, ಇಂಡಿಯಾ ಎಲ್ಲಿದೆ? 0ಗಿಂತ ಕೆಳಗಿದೆ. ಅಂದರೆ ಸರ್ಕಾರ ರೈತರಿಗೆ ಯಾವುದೇ ಪ್ರೋತ್ಸಾಹಧನ ಕೊಡ್ತಿರೋದಿಲ್ಲ, ಬದಲಿಗೆ ವಾಪಸ್ಸು ನೆಗೆಟಿವ್. ನೋಡೋದಕ್ಕೆ 6,000 ರೂಪಾಯಿ PM ಕಿಸಾನ್ ಯೋಜನೆಯಲ್ಲಿ ಕೊಟ್ಟರು, ಫರ್ಟಿಲೈಸರ್ ಸಬ್ಸಿಡಿ ಕೊಟ್ಟರು, ಗೊಬ್ಬರ ಸಬ್ಸಿಡಿ ಕೊಟ್ಟರು. ಅದರ ಬದಲಿಗೆ MSPಯನ್ನೇ ಕೊಡೋದಿರ, MSP ಏನಿರುತ್ತೋ ಅದಕ್ಕಿಂತ ಕಡಿಮೆ ಖರೀದಿ ಮಾಡ್ತಾ ಬೇರೆ ಬೇರೆ ಡೀಸೆಲ್ ಬೆಲೆ ಜಾಸ್ತಿ ಆಗುತ್ತೆ. ಉದಾಹರಣೆಗೆ ಇದೇ ಒಪ್ಪಂದದ ಭಾಗವಾಗಿ ನಾವಿನ್ನು ಮುಂದೆ ಅಗ್ಗದ ರಷ್ಯಾದ ತೈಲ ಖರೀದಿ ಮಾಡೋಂಗಿಲ್ಲ, ಅಮೇರಿಕಾದಿಂದ ದುಬಾರಿ ತೈಲ ಖರೀದಿ ಮಾಡಬೇಕು. ಈಗ ಮೋಟ್ರ್ ಹಾಕಬೇಕು ಅಂತಂದರೆ ಅಮೇರಿಕಾದ ಡೀಸೆಲ್ ನೀವು ಹಾಕ್ತೀರಾ ಅಂತಂದರೆ ಆ ಡೀಸೆಲ್ ಬೆಲೆನೇ ನಿಮ್ಮ ಎಲ್ಲ ಈಗ ಏನು ಕೊಡ್ತಾರೆ ನಿಮಗೆ ಗೊಬ್ಬರ ಸಬ್ಸಿಡಿಯನ್ನು ನುಂಗಾಕ್ಬಿಡುತ್ತೆ. ಇದು ಈಗಾಗಲೇ ಸಾಬೀತಾಗಿರುವ ಅಧ್ಯಯನ. ಭಾರತದ ರೈತರಿಗೆ ಸರ್ಕಾರ ಕೊಡ್ತಿರೋದೇ ನೆಗೆಟಿವ್ ಸಬ್ಸಿಡಿ. ಈಗ ಈ ಒಪ್ಪಂದದ ಪ್ರಕಾರ ಅದನ್ನು ಇನ್ನಷ್ಟು ಕಡಿಮೆ ಮಾಡಿ, ಸಬ್ಸಿಡಿಯನ್ನು ಇನ್ನಷ್ಟು ಕಿತ್ಕೊಳ್ಳಿ ರೈತರಿಂದ. ಇದು ಒಂದು. ಎರಡನೇದು ಇನ್ಯಾವುದು ನಾನ್ ಟ್ಯಾರಿಫ್ ಬ್ಯಾರಿಯರು? ನಾನು ಆಗಲೇ ಹೇಳಿದಾಗೆ GM ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಗಳನ್ನು ನಾವು ತರಬಾರ್ದು ಅಂತಿದೆ. ಉದಾಹರಣೆಗೆ 2020ರಲ್ಲಿ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿ 2020ರಲ್ಲಿ ಸುಮಾರೊಂದು 24 ಸರಕುಗಳನ್ನು ಇನ್ನು ಮುಂದೆ ಭಾರತಕ್ಕೆ ರಫ್ತು ಮಾಡ್ಕೋಬೇಕಾದ್ರೆ ರಫ್ತುದಾರರು ತಮ್ಮ ಈ ಸರಕುಗಳಲ್ಲಿ GMನ ಬಳಕೆ ಮಾಡಲಾಗಿಲ್ಲ, ಜೆನೆಟಿಕಲಿ ಮಾಡಿಫೈಡ್ ಆದಂಥ ಬೀಜಗಳನ್ನಾಗಲಿ ಸಂಸ್ಕರಿತವಾದ್ದನ್ನಾಗಲಿ ಬಳಕೆ ಮಾಡಿಲ್ಲ ಅಂತ ಒಂದು ಟ್ಯಾಗ್ ಹಾಕಬೇಕು ಅಂತ ಅಂದ್ಬಿಟ್ಟು ಒಂದು ಆದೇಶವನ್ನು ಹೊರಡಿಸ್ತು. ಆ ಆದೇಶ ತಮ್ಮ ಪರದೆಯ ಮೇಲೆ ಬರುತ್ತೆ ಮತ್ತು ಆ ಆದೇಶದ ಅನೆಕ್ಷರಲ್ಲಿ ಯಾವ್ಯಾವ ಸರಕುಗಳಿತ್ತು ಅಂತ ಪಟ್ಟಿ ಇದೆ, ತಾವು ಅದನ್ನು ಗಮನಿಸ್ಬೋದು. ಉದಾಹರಣೆಗೆ ಎಣ್ಣೆ ಬೀಜ, ಲೂಸರ್ನಂಥ ಕುದುರೆ ಸೊಪ್ಪು ಅಂತ ಬೆಳೀತಾರೆ. ಕುದುರೆಗೆ ಈಗ ಟರ್ಫ್ ಕ್ಲಬ್ ಇದೆ, ಕುದುರೆ ಬೆಳವೆಗ ಸಾಕಾಣೆ ಮಾಡೋರೆಲ್ಲರೂ ಕೂಡ ಅದನ್ನು ಬೆಳೆಸ್ತಾರೆ. ಸೇಬು ಬೀಜಗಳು, ಚಿಕೋರಿ, ಅಲಸಂದೆ, ಗುಂಡು ಬದನೆ, ಅಗಸೆ ಬೀಜ, ಜೋಳ, ಕಲ್ಲಂಗಡಿ ಹಣ್ಣು, ಪಪಾಯ, ಪೈನಾಪಲ್, ಆಲೂಗಡ್ಡೆ, ಅಕ್ಕಿ, ಸನ್ಫ್ಲವರು, ಸೋಯಾಬೀನು, ಸ್ಕ್ವಾಶು, ಶುಗರ್ ಬೀಟು, ದೊಣ್ಣಮೆಣಸಿನಕಾಯಿ, ಟೊಮ್ಯಾಟೊ, ಗೋಧಿ, ಇವುಗಳನ್ನು ನಾವು ಇನ್ನು ಮುಂದೆ ಆಮದು ಮಾಡ್ಕೊಳ್ಬೇಕಾದ್ರೆ ಈ 24 ಸರಕುಗಳಲ್ಲೂ ಕೂಡ GM ಇಲ್ಲ ಅಂತ ನೀವು ಸಾಬೀತು ಮಾಡಬೇಕು. ಆ ಪ್ರಮಾಣ ಪತ್ರ ಇಲ್ಲ ಅಂತಂದರೆ ಆ ಸರಕುಗಳನ್ನು ನೀವು ಭಾರತದಲ್ಲಿ ಮಾರೋಂಗಿಲ್ಲ. ಇದನ್ನು ನಾನ್ ಟ್ಯಾರಿಫ್ ಬರೆಯೋದು. ಇದರಲ್ಲಿ ಸುಂಕದ ಪ್ರಶ್ನೆ ಇಲ್ಲ, ಆದರೆ ಕೆಲವು ಷರತ್ತುಗಳಿದ್ದಾವೆ. GM ಬಳಸಂಗಿಲ್ಲ ಅನ್ನೋದೊಂದು ಷರತ್ತು ಇದರಲ್ಲಿ. ಈಗ ಈ ನಾನ್ ಟ್ಯಾರಿಫ್ ಬ್ಯಾರಿಯರ್ನ ತೆಗಿತೀವಿ ಅಂತ ಮಾಡ್ಕೊಂಡಿರೋ ಒಪ್ಪಂದದ ಪ್ರಕಾರ ಹಾಗಾದರೆ ಇನ್ನು ಮುಂದೆ GM ಉತ್ಪಾದನೆ ಬಳಸುವಂಥದ್ದೆಲ್ಲವೂ ಕೂಡ ಹಾಗಾದರೆ ಬರುತ್ತಾ? ಮೂರನೇದಾಗಿ ಇನ್ನೊಂದಿದೆ, ಇದನ್ನು ಪಿಯೂಷ್ ಗೋಯಲ್ ಅವರು ಓಪನ್ ಆಗಿ ಮಾತಾಡ್ತಾ ಇಲ್ಲ. ಪ್ರಧಾನವಾಗಿ
ಅಮೇರಿಕಾದಲ್ಲಿ ಪಶು ಆಹಾರದಲ್ಲಿ ಪಶುಗಳ ಮಾಂಸವನ್ನೇ ಬೆರೆಸ್ತಾರೆ. ಹೀಗಾಗಿ ಅಮೇರಿಕಾದ ಹಸುವಿನ ಹಾಲು ಹಲವಾರು ಸಮಯದಲ್ಲಿ ಮಾಂಸಾಹಾರಿ ಹಾಲು ಅಂತ ಕರೀತಾರೆ, ನಾನ್ ವೆಜಿಟೇರಿಯನ್ ಹಾಲು. ಯಾಕಂದರೆ ಅಮೇರಿಕಾದ ಪಶುಗಳಿಗೆ ದನದ ಮಾಂಸವನ್ನೇ ಆಹಾರದ ಭಾಗವಾಗಿ ಬಳಸ್ತಾರೆ. ಭಾರತದಲ್ಲಿ ಅಂತಹ ಮಾಂಸಾಹಾರಿ ಹಾಲನ್ನು ಇದುವರೆ ತನಕ ನಾವು ಆಮದು ಮಾಡ್ಕೊಳ್ಬಾರ್ದು ಅಂತ ಷರತ್ತು ಹಾಕ್ಕೊಂಡಿದ್ವಿ. ಅದು ಕೂಡ ನಾನ್ ಟ್ಯಾರಿಫ್ ಬ್ಯಾರಿಯರ್. ಇನ್ನು ಮುಂದೆ ಈ ನಾನ್ ಟ್ಯಾರಿಫ್ ಬ್ಯಾರಿಯರಲ್ಲಿ ನಾವು ತೆಗೆದಾಕ್ತೀವಿ ಅಂತಂದರೆ ಇದನ್ನು ಕಿತ್ತಾಕ್ತೀರಾ? ಮೂರನೇದಾಗಿ ಕೆಲವು ಕ್ವಾಂಟಿಟೇಟಿವ್ ರೆಸ್ಟ್ರಿಕ್ಷನ್ಸ್, ಕೆಲವು ನಿರ್ದಿಷ್ಟವಾದ ಸರಕುಗಳನ್ನು ರಕ್ಷಣೆ ಮಾಡುವುದಕ್ಕಾಗಿ ಪ್ರಮಾಣಾತ್ಮಕವಾದಂಥ ಅಡೆತಡೆಗಳು. ಇಂತಿಷ್ಟಕ್ಕಿಂತ ನೀವು ಜಾಸ್ತಿ ಆಮದು ಮಾಡೋಂಗಿಲ್ಲ. ಹಾಗಾದರೆ ಇನ್ನು ಮುಂದೆ ಆ ಥರ ಕ್ವಾಂಟಿಟೇಟಿವ್ ರೆಸ್ಟ್ರಿಕ್ಷನ್ಸ್ನ ಕಿತ್ತಾಕ್ಬಿಡ್ತೀರಾ? ನಾಲ್ಕನೇದಾಗಿ ಮುಖ್ಯವಾಗಿ ಕೆಲವು ನಿರ್ದಿಷ್ಟವಾದಂಥ ವಿಷಯಗಳ ಮೇಲೆ ಬೆಲೆಯನ್ನು ನಿಗದಿ ಮಾಡಲಾಗುತ್ತೆ. ಭಾರತದಲ್ಲಿ ನೀವು ಇದನ್ನು ಮಾರಾಟ ಮಾಡುವುದಾದರೆ ಹೆಚ್ಚಿನ ಬೆಲೆ, ಇದಕ್ಕಿಂತ ಜಾಸ್ತಿ ಮ್ಯಾಕ್ಸಿಮಮ್ ಪ್ರೈಸ್, ಮಿನಿಮಮ್ ಪ್ರೈಸ್ MRP ಅಂತ ಏನು ಕರಿತೀವಿ, ಅದಕ್ಕಿಂತ ನೀವು ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್, ಇದಕ್ಕಿಂತ ಜಾಸ್ತಿ ನೀವು ಮಾರಾಟ ಮಾಡೋಂಗಿಲ್ಲ. ಅದು ಕೂಡ ನಾನ್ ಟ್ಯಾರಿಫ್ ಬ್ಯಾರಿಯರ್. ಒಂದು ಉದಾಹರಣೆ ಕೊಟ್ಟು ನಿಮ್ಗೆ ಹೇಳಬೇಕು ಅಂತಂದರೆ, ನಮ್ಮ ಭಾರತದಲ್ಲಿ, ಯಾಕಂದರೆ ಇದೆಲ್ಲವೂ ವಾಣಿಜ್ಯವೇ, ಇದು ಕೃಷಿಗೆ ನೇರವಾಗಿ ಸಂಬಂಧ ಪಡದೇ ಇರ್ಬೋದು, ಆದರೆ ಭಾರತದಲ್ಲಿ ಬಹುಪಾಲು ಹಾರ್ಟ್ ಅಟ್ಯಾಕ್ ಆದಾಗ ಸ್ಟಂಟ್ಗಳನ್ನು ಏನು ಬಳಸ್ತಾರೆ ಕ್ಯಾವಿಟಿಗೆ, ಆ ಸ್ಟಂಟ್ಗಳು ಬಹುಮಾಡಿ ಅಮೇರಿಕಾದಿಂದ ಆಮದಾಗುತ್ತೆ. ಈಗ ನೀವು ನೋಡಿದಿರಿ, ಇದ್ದಕ್ಕಿದ್ದಾಗೆ ವಿಶೇಷವಾಗಿ 35ರಿಂದ 40 ವಯಸ್ಸಿನ ಯುವಕರುಗಳು ಯುವತಿಯರು ಇದ್ದಕ್ಕಿದ್ದಾಗೆ ಹೃದಯಾಘಾತದಿಂದ ಸಾಯ್ತಾ ಇದ್ದಾರೆ. ಸರಿಯಾದ ಟೈಮ್ಗೆ ಅವ್ರನ್ನ ಕರ್ಕೊಂಬಂದರೆ ಸ್ಟಂಟ್ ಹಾಕಿ ಬದುಕಿಸ್ಬೋದು. ವಿಶೇಷವಾಗಿ ವಿಸ್ತೃತವಾಗಿ ಇವತ್ತು ಸ್ಟಂಟ್ಗೆ ಡಿಮ್ಯಾಂಡ್ ಬಂದಿದೆ. ಭಾರತ ಸರ್ಕಾರ ಇದನ್ನು ಹೆಚ್ಚು ಕಡಿಮೆ ಅಷ್ಟನ್ನು ಅಮೇರಿಕಾದಿಂದಲೇ ಬೇರೆ ಬೇರೆ ದೇಶದಿಂದ ಆಮದು ಮಾಡಿಕೊಳ್ಳುತ್ತೆ. ಮತ್ತು ಇದನ್ನು ಆಮದು ಮಾಡ್ಕೊಳ್ಬೇಕಾದ್ರೆ ಯಾರು ರಫ್ತು ಮಾಡ್ತಾರೆ ಅವರು ಇಂತಿಷ್ಟು ಬೆಲೆಗಿಂತ ಜಾಸ್ತಿ ಬೆಲೆ ಇಡಬಾರ್ದು ಅಂತ ಒಂದು ಷರತ್ತು ಹಾಕಿದ್ದಾರೆ. ಆ ಕಾರಣಕ್ಕೆ ಕನಿಷ್ಠ ಮಧ್ಯಮ ಬಡವರ ಕೆಲಸ ಬಿಟ್ಬಿಡಿ, ಬಡವ್ರಿಗೆ ಅಷ್ಟನ್ನು ಕೊಡೋಕ್ಕಾಗೋದಿಲ್ಲ, ಮಧ್ಯಮ ವರ್ಗಕ್ಕಾದರೂ ಕೂಡ ಸ್ಟಂಟ್ ಹಾಕ್ಸ್ಕೊಳ್ಳೋಕ್ಕಾಗ್ತಿದೆ. ಇದು ಕೂಡ ನಾನ್ ಟ್ಯಾರಿಫ್ ಬ್ಯಾರಿಯರ್. ನಾನ್ ಟ್ಯಾರಿಫ್ ಬ್ಯಾರಿಯರ್ನ ತೆಗಿತೀವಿ ಅಂತ ಏನು ಒಪ್ಪಂದ ಮಾಡ್ಕೊಂಡಿದ್ದೀರಿ, ಹಾಗಾದರೆ ಇನ್ನು ಮುಂದೆ ಈ ಬೆಲೆಯ ಪ್ರಮಾಣದ ನಿಗದಿಯನ್ನು ಕೂಡ ಕಿತ್ತಾಕ್ತೀರಾ? ಇದರ ಜೊತೆಗೆ ಹೈನುಗಾರಿಕೆಯ ಉತ್ಪನ್ನಗಳು, ಐರೋಪ್ಯ ಒಕ್ಕೂಟದ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದೀವಿ, ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದೀವಿ. ಅವೆಲ್ಲ ದೇಶಗಳು ಕೂಡ ವಿಶೇಷವಾಗಿ ಭಾರತದ ಡೈರಿ ಮಾರ್ಕೆಟ್ನ, ಹೈನುಗಾರಿಕೆಗೆ ಸಂಬಂಧ ಮಾರ್ಕೆಟ್ನ ತೆಗಿಬೇಕು ಅಂತಲೇ ಒತ್ತಡ ಆಗ್ತಿದ್ದಾವೆ. ಅಮೇರಿಕನೂ ಒತ್ತಡ ಆಗ್ತಾ ಇದೆ. ಇವೆಲ್ಲವನ್ನು ತೆಗಿತೀವ. ಇದರ ಜೊತೆಗೆ ಹಾಕ್ಕೊಂಡಿರೋ ಇನ್ನೊಂದು ಕಂಡೀಷನ್ ಏನಪ್ಪ ಅಂತಂದರೆ, ಮುಂದಿನ 5 ವರ್ಷಗಳಲ್ಲಿ ಭಾರತ ಅಮೇರಿಕಾದಿಂದ ಇವೆಲ್ಲವೂ ಒಳಗೊಂಡಂತೆ $500 ಬಿಲಿಯನ್ ಸರಕುಗಳನ್ನು ಖರೀದಿ ಮಾಡಬೇಕು ಅನ್ನೋದು ಇನ್ನೊಂದು ಒಪ್ಪಂದ. ಮೊದಲು ಕಮಿಟ್ ಅನ್ನೋ ಪದ ಇತ್ತು, ಈಗ ಇಂಟೆಂಡ್ ಅನ್ನೋಂಥ ಆ ಪದವನ್ನು ಬಳಸಿದ್ದಾರೆ. ಮೊದಲು ನಾವು ಒಪ್ಪಿಕೊಂಡಿದ್ದೇವೆ ಅಂತಿತ್ತು, ಭಾರತದಲ್ಲಿ ವಿರೋಧ ಶುರುವಾದಾಗ ಉದ್ದೇಶಿಸಲಾಗಿದೆ ಅಂತ ಪದವನ್ನು ಬದಲಾಯಿಸಿದ್ದಾರೆ. ಒಟ್ಟಲ್ಲಿ $500 ಬಿಲಿಯನ್ ಕಮಿಟ್ ಆಗಿದ್ದೀವಿ ಅಂತಲೇ ವಾಕ್ಯ ಇದ್ದಾಗ ಪಿಯೂಷ್ ಗೋಯಲ್ ಅವ್ರನ್ನ ಪ್ರಶ್ನೆ ಮಾಡಿದಾಗ ವಾಣಿಜ್ಯ ಮಂತ್ರಿನ, ಅಯ್ಯೋ $1 ಬಗ್ಗೆ ಮಾತಾಡ್ತೀರಾ, ನಮಗೆ $1.2 ಟ್ರಿಲಿಯನ್ ಅಷ್ಟು ಖರೀದಿ ಮಾಡುವ ಅಗತ್ಯ ಬೀಳುತ್ತೆ, ಹೀಗಾಗಿ $500 ಬಿಲಿಯನ್ ಅಮೇರಿಕ ಹತ್ರ ಖರೀದಿ ಮಾಡ್ತೀವಿ, ನಮ್ಗೆ ಅಗತ್ಯ ಇದೆ ಅಂತ ಅದನ್ನು ಸಮರ್ಥಿಸ್ಕೊಂಡಿದ್ರು. ಅದನ್ನು ಮರಿಬಾರ್ದು. ಈ $500 ಬಿಲಿಯನ್ ಎಲ್ಲಿಂದ ಖರೀದಿ ಮಾಡ್ತೀರಿ? ಅವರು ಆಕಾಶ ತೋರಿಸ್ತಿದ್ದಾರೆ, ನಾವು ವಿಮಾನ ಖರೀದಿ ಮಾಡ್ತೀವಿ, ಬೋಯಿಂಗ್ ವಿಮಾನವನ್ನು. ಈಗಾಗಲೇ ನಮ್ಮ ದೇಶದಲ್ಲಿ 200 ಬೋಯಿಂಗ್ ವಿಮಾನಗಳಿದೆ, ಬೇರೆ ಬೇರೆ ಪ್ರೈವೇಟ್ ಏರ್ಕ್ರಾಫ್ಟ್ಗಳು ಖರೀದಿ ಮಾಡಿರೋದಲ್ಲ. ಸರ್ಕಾರ ಖರೀದಿ ಮಾಡೋದಲ್ಲ, ಪ್ರೈವೇಟ್ನವ್ರು ಖರೀದಿ ಮಾಡಬೇಕು. ಅದನ್ನು ಅವ್ರಿಗೆ ಅಗತ್ಯ ಇದ್ದರೆ ಖರೀದಿ ಮಾಡ್ತಾರೆ. ಸರ್ಕಾರ ಹೇಳಿದ್ದಕ್ಕೆ ಯಾಕೆ ಖರೀದಿ ಮಾಡ್ತಾರೆ? ನೀವು 200 ಬೋಯಿಂಗ್ ವಿಮಾನ ನೀವು ಖರೀದಿ ಮಾಡಿದ್ರು ಕೂಡ ಹಬ್ಬ ಅಂದರೆ $30 ರಿಂದ $40 ಬಿಲಿಯನ್ ಅಷ್ಟೇ ಆಗುತ್ತೆ. ಇನ್ನು ಉಳಿದಂತೆ ಏನು ಈ ಕೃಷಿ ಮತ್ತು ಇನ್ನಿತರ ಸರಕುಗಳು ಅಂತಿದೆ, ಇದರಲ್ಲಿ ಅವರಿಗೆ ವಿಶೇಷವಾದಂಥ ಒತ್ತಿದೆ. ಇವತ್ತಿನ ಸಂದರ್ಭದಲ್ಲಿ ಭಾರತ ಅಮೇರಿಕಾದಿಂದ $40 ಬಿಲಿಯನ್ ಖರೀದಿ ಮಾಡುತ್ತೆ, ಅಮೇರಿಕಾಗೆ $80 ಬಿಲಿಯನ್ ನಾವು ಮಾರ್ತೀವಿ. ಇದರಿಂದಾಗಿ ನಮ್ಮ ಹತ್ರ ಟ್ರೇಡ್ ಸರ್ಪ್ಲಸ್ ಇರುತ್ತೆ, ಅಂದರೆ ನಮ್ಮ ಹತ್ರ ಡಾಲರ್ ಜಾಸ್ತಿ ಇದೆ. ಯಾಕಂದರೆ ಅಮೇರಿಕಾದವ್ರು ನಮ್ಮ ಹತ್ರ ಜಾಸ್ತಿ ಖರೀದಿ ಮಾಡ್ತಾರೆ. ಯಾವುದ್ರಲ್ಲಿ ಖರೀದಿ ಮಾಡ್ತಾರೆ? ಡಾಲರಲ್ಲಿ ಖರೀದಿ ಮಾಡ್ತಾರೆ. ನಾವು ಬರೀ $40 ಬಿಲಿಯನ್ ಖರೀದಿ ಮಾಡೋದ್ರಿಂದ ನಮ್ಗೆ ಹೆಚ್ಚು ಡಾಲರ್ ಉಳ್ಕೊಳ್ಳುತ್ತೆ, ಅವ್ರ ಜೊತೆ ನಮಗೆ ವ್ಯಾಪಾರಕ್ಕೆ ಅನುಕೂಲ ಆಗುತ್ತೆ. ಈ ಬರೀ 40 ಅಂದರೆ ನಮಗೂ ಅವ್ರಿಗೂ ವ್ಯತ್ಯಾಸ ಎಷ್ಟಾಯಿತು ಟ್ರೇಡಲ್ಲಿ? $40 ಬಿಲಿಯನ್ ಕೊರತೆ ಉಂಟಾಗುತ್ತೆ ಅಮೇರಿಕಾಗೆ. ಅಮೇರಿಕ ಹೇಳ್ತಿರೋದು ಈ ಕೊರತೆಯನ್ನು ನಾವಿನ್ನೂ ಒಪ್ಪೋದಿಲ್ಲ. ಬರಲಿರುವ ವರ್ಷಗಳಲ್ಲಿ ನೀವು ಇನ್ನು ಮುಂದೆ ನಮ್ಮ ಹತ್ರ $40 ಬಿಲಿಯನ್ ಅಲ್ಲ, ವರ್ಷಕ್ಕೆ $100 ರಿಂದ $120 ಬಿಲಿಯನ್ ಖರೀದಿ ಮಾಡಬೇಕು.
ಯಾರು ಖರೀದಿ ಮಾಡಬೇಕು? ನೀವು ಪ್ರತಿ ವರ್ಷ ಬೋಯಿಂಗ್ ವಿಮಾನ ಖರೀದಿ ಮಾಡೋಕ್ಕಾಗಲ್ಲ, ಏರ್ಕ್ರಾಫ್ಟ್ ಖರೀದಿ ಮಾಡೋಕ್ಕಾಗಲ್ಲ, ನ್ಯೂಕ್ಲಿಯರ್ ರಿಯಾಕ್ಟರ್ ಖರೀದಿ ಮಾಡೋಕ್ಕಾಗಲ್ಲ. ದಿನನಿತ್ಯದ ಬಳಕೆ ಇರುವುದು ಕೃಷಿ ಸರಕುಗಳ ಮೇಲೆ. ಹೀಗಾಗಿ ಈ ಅಡಿಷನಲ್ ಪ್ರಾಡಕ್ಟ್ ಏನಿದೆ ಅದು ಕೇವಲ ಈಗಾಗಲೇ ಹೇಳಿದಂಥ ಸೋಯಾಬೀನು, ಹಣ್ಣುಗಳು, ವಾಲ್ನಟ್ಟು, ಬಾದಾಮಿ, ಪಿಸ್ತಾ, ಸೇಬು ಇವುಗಳಿಗೆ ಮಾತ್ರ ಸೀಮಿತ ಆಗಲ್ಲ. ಈಗಾಗಲೇ ಜೋಳಕ್ಕೆ ವಿಸ್ತರಿಸಿದೆ DDG ಹೆಸರಲ್ಲಿ. ಇತರ ದಿನನಿತ್ಯದ ಆಹಾರ ಬಳಕೆಗೂ ವಿಸ್ತರಿಸಿದ್ರೆ ಮಾತ್ರ ನಾವು $100 ಬಿಲಿಯನ್ ಅವ್ರ ಹತ್ರ ಖರೀದಿ ಮಾಡೋಕ್ಕೆ ಸಾಧ್ಯ. ಆವಾಗ ಭಾರತ ಇನ್ನಷ್ಟು ಅಮೇರಿಕಾದ ದಾಸು ಆಗುತ್ತೆ. ಅದು ಅಲ್ಲಿಗೆ ನಿಲ್ಲೋದಿಲ್ಲ. ಅಮೇರಿಕಾದಿಂದ ನಾವು ಜಾಸ್ತಿ ಖರೀದಿ ಮಾಡ್ತೀವಿ ಅಂತಂದರೆ ಡಾಲರ್ ಗಟ್ಟಿ ಆಗುತ್ತೆ, ರೂಪಾಯಿ ವೀಕ್ ಆಗುತ್ತೆ. ಯಾಕಂದರೆ ನಮಗೆ ಹೆಚ್ಚು ಹೆಚ್ಚು ಡಾಲರ್ ಅಗತ್ಯ ಬೀಳುತ್ತೆ. ಡಾಲರ್ಗೆ ಬೇಡಿಕೆ ಜಾಸ್ತಿ ಆದಾಗ ಡಾಲರ್ ಬೆಲೆ ಜಾಸ್ತಿ ಆಗುತ್ತೆ. ರೂಪಾಯಿಯಿಂದ ಖರೀದಿ ಮಾಡಿದಾಗ ರೂಪಾಯಿ ಇನ್ನೂ ವೀಕ್ ಆಗುತ್ತೆ, 120 ರೂಪಾಯಿ ಆಗುತ್ತೆ. ರೂಪಾಯಿ ಬೆಲೆ ಕಡಿಮೆ ಆಗುತ್ತೆ ಅಂತಂದರೆ ಹಣದುಬ್ಬರ ಜಾಸ್ತಿ ಆಗುತ್ತೆ. ಹಣದುಬ್ಬರ ಜಾಸ್ತಿ ಆಗುತ್ತೆ ಅಂತಂದರೆ ಇಡೀ ಭಾರತದ ಆರ್ಥಿಕತೆ ದಿಕ್ಕೆಟ್ಟೋಗುತ್ತೆ. ಭಾರತ ಪರ್ಮನೆಂಟಾಗಿ ಅಮೇರಿಕದ ದಾಸನಾಗುತ್ತೆ. ಇದು ಈ ವಾಣಿಜ್ಯ ಒಪ್ಪಂದದ ದೂರಗಾಮಿ ಪರಿಣಾಮಗಳು. ಇದ್ರ ಬಗ್ಗೆ ದೇಶಭಕ್ತರು ಚರ್ಚೆ ಮಾಡಬೇಕು, ಅಧ್ಯಯನ ಮಾಡಬೇಕು. ನಿಜಕ್ಕೂ ದೇಶಭಕ್ತರಾಗಿದ್ದಾರೆ. ಭಾರತ ಅಂದರೆ ಭಾರತದ ರೈತಾಪಿ, ಸಾಮಾನ್ಯ ಜನ, ರೈತ ಕೂಲಿಗಳು, 80 ಕೋಟಿ ಜನ ರೈತಾಪಿಗಳು ಅನ್ನದಾತರು ಅನ್ನೋದಾದರೆ, ಅನ್ನ ತಿಂದಿದ್ದ ಋಣ ನಮ್ಮ ಮೇಲಿತ್ತು ಅಂತಂದರೆ ಮೋದಿಗೆ ಋಣ ಇಲ್ಲ. BJPಗಳಿಗೆ ಯಾವತ್ತೂ ಕೂಡ ಈ ದೇಶದ ಋಣ ಇಲ್ಲ. ಅವರು ಆ ಕಾಲದಿಂದಲೂ ಕೂಡ ಬ್ರಿಟಿಷರಿಗೆ ಭಾರತವನ್ನು ಮಾರ್ಕಂಡೇ ಬಂದವರು, ಈಗ ಅಮೇರಿಕಾಗೆ ಮಾರ್ಕೋತಾ ಇದ್ದಾರೆ. ಆದರೆ ಈ ದೇಶವನ್ನು ಉಳಿಸ್ಕೊಳ್ಬೇಕು, ರೈತಾಪಿಯ ಋಣ ನಮ್ಮ ಮೇಲಿದೆ ಅಂದರೆ ಇದು ಇಡೀ ನಮ್ಮ ಭಾರತದ ರೈತಾಪಿಯನ್ನು ಬೀದಿ ಪಾಲು ಮಾಡುವ, ದಿಕ್ಕೆಡಿಸುವಂತಹ ಒಂದು ಯೋಜನೆಯಾಗಿದೆ. ಈ ಒಪ್ಪಂದವನ್ನು ಸಾರಾಸಗಟು ನಿಜವಾದ ದೇಶಭಕ್ತರೆಲ್ಲರೂ ತಿರಸ್ಕರಿಸಬೇಕು. ಈಗಾಗಲೇ ಭಾರತದ ಸುಮಾರಷ್ಟು ರೈತ ಸಂಘಟನೆಗಳು ಇದರ ವಿರುದ್ಧ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. 12ನೇ ತಾರೀಕು ಕೂಡ ದೊಡ್ಡ ಹೋರಾಟವನ್ನು ಮಾಡಿದ್ದಾರೆ. ಈಗಾಗಲೇ ನಮ್ಮ ಭಾರತದ ರೈತಾಪಿಗೆ ಆ ಹೆಮ್ಮೆ ಇದೆ. ಇದೇ ರೀತಿ ಭಾರತದ ರೈತಾಪಿಯನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಮಾರ್ಕೊಳ್ಳೋದಕ್ಕೆ 3 ರೈತ ವಿರೋಧಿ ಕಾಯ್ದೆಗಳನ್ನು ತಂದಾಗ 385 ದಿವಸ 700 ಜನ ರೈತಾಪಿಗಳನ್ನು ಹುತಾತ್ಮರನ್ನಾದರೂ ಮಾಗಿಸಿದರೂ ಕೂಡ 1 ವರ್ಷಕ್ಕೂ ಹೆಚ್ಚು ಕಾಲ ದೆಹಲಿಗೆ ಮುತ್ತಿಗೆ ಹಾಕಿ ಆ ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಳ್ಳುವಂತೆ ಮಾಡಿದಂಥ ಹೆಮ್ಮೆ ನಮ್ಮ ರೈತಾಪಿಗಿದೆ. ಇವತ್ತು ಮತ್ತೊಮ್ಮೆ ಅಂತಹ ಹೋರಾಟಕ್ಕೆ ಕಾಲ ಪಕ್ವವಾಗಿದೆ. ರೈತಾಪಿಯ ಹೋರಾಟಕ್ಕೆ ಅನ್ನದ ಋಣವಿರುವ, ಮಣ್ಣಿನ ಋಣವಿರುವ ನಾವೆಲ್ಲರೂ, ನಿಜಕ್ಕೂ ದೇಶದ ಋಣವಿರುವ ನಾವೆಲ್ಲರೂ ಸೇರಿಕೊಳ್ಳೋಣ. ಈ ಭಾರತವನ್ನು ಹರಾಜು ಹಾಕುತ್ತಿರುವ ಈ ದೇಶದ್ರೋಹಿ ಒಪ್ಪಂದವನ್ನು ಬೆಂಕಿ ಹಾಕಿ ಸುಡೋಣ ಅಂತ ಹೇಳ್ತಾ ಇವತ್ತಿನ ಈ ಚರ್ಚೆಯಲ್ಲಿ ನಿಲ್ಲಿಸ್ತಿದ್ದೀನಿ. ನಮಸ್ಕಾರ.